ಜೂನ್ ವರೆಗೆ ಆಫರ್ ಇದೆ. ಈಗ ಆಲ್ರೆಡಿ ಆಫರ್ ನಡೀತಾ ಇದೆ ಜೂನ್ ವರೆಗೂ. 5000 PVF 4 ಕಾಂಬುಜಾ ಮತ್ತೆ ಸ್ಪೈರುಲಿನ ಇದೆ. ಆಫರ್ ಯಾರು ಮಿಸ್ ಮಾಡಬೇಡಿ, ಯಾಕಂದ್ರೆ ಜೂನ್ ವರೆಗೂ ಇದೆ. ಈ ಮಂತ್ ಎಂಡ್ ಈಗ ಆಲ್ರೆಡಿ ಇನ್ನೊಂದು 4-5 ಡೇಸ್ ಇದು ನಮ್ಗೆ ಎಂಡ್ ಆಗ್ತದೆ. ಅದರಿಂದ ಆಫರ್ ನ ಯಾರು ಮಿಸ್ ಮಾಡಬೇಡಿ, ಆಫರ್ಗೆ ಬನ್ನಿ. ಓಕೆ, ಇವತ್ತೇ ಹಾಗಾಕೊಂಡು ಇವತ್ತೇ ನಾವು ಈ ಪ್ಯಾರಬಲ್ ಆಫ್ ದ ಪೈಪ್ಲೈನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪೈಪ್ಲೈನ್ ಅಂದ್ರೆ ಏನು ಅದ್ರ ಬಗ್ಗೆ. ಅದೇ ಪೈಪ್ಲೈನ್ ಅಂದ್ರೆ ಇಷ್ಟೇ. ಯಾಕಂದ್ರೆ ರಿಕ್ರೂಟಿಂಗ್ ಅಂದ್ರೆ ಏನ್ ಗೊತ್ತಾ, ನಾವು ಜನರನ್ನ ಡಿಎಕ್ಷನ್ಗೆ ಸೇರಿಸೋದು, ಡಿಸ್ಟ್ರಿಬ್ಯೂಟರ್ ಮಾಡೋದು, ಅವ್ರಿಗೆ ಟ್ರೈನಿಂಗ್ ಕೊಡೋದು, ಅವ್ರನ್ನ ಅಂದ್ರೆ ಅವ್ರ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದು. ವೆರಿ ಸಿಂಪಲ್, ಇಷ್ಟೇ ಇದೆ. ಹಾಗಾಗ್ಬಿಟ್ಟು ಈಗ ಅದ್ರ ಬಗ್ಗೆ ಬರೋಣ. ಈಗ ನಮ್ಗೆ ಆಲ್ರೆಡಿ ಈಗ ಡಿಎಕ್ಷನ್ ಕಂಪನಿ ಫಸ್ಟ್ ಏನ್ ಗೊತ್ತಾ, ನಾವು ಯಾರೆಲ್ಲ ಜಾಯಿನ್ ಆಗ್ತಾ ಇದಾರೆ ಅವ್ರಿಗೆ ಫಸ್ಟ್ ನಾವು ಕಂಪನಿ ಬಗ್ಗೆ ಕ್ಲೀನ್ ಆಗಿ ಕೊಡ್ಬೇಕು. ಯಾಕಂದ್ರೆ ತುಂಬಾ ಜನ ಸೋತ್ ಹೋಗಿದ್ದಾರೆ. ಎಷ್ಟೋ ಕಂಪನಿಗಳಲ್ಲಿ ಜಾಯಿನ್ ಅವ್ರೀಗ ಸೇರ್ಕೊಂಡ್ಬಿಟ್ಟು ಏನೇನೋ ಅಲ್ಲಿ ಲಫ್ಡ ಆಗಿಬಿಟ್ಟು ಹೊರಗಡೆ ಬಂದು ಬಹಳ ಕಷ್ಟದಲ್ಲಿದ್ದಾರೆ. ಕೆಲವರಿಗೆ ಇನ್ನೂ ಗೊತ್ತೇ ಇಲ್ಲ, ಕಂಪನಿ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರು ಏನ್ ಮಾಡ್ತಾರೆ, ಒಂದು MLM ಕಂಪನಿ ಅಥವಾ ಬೇರೆ ಬೇರೆ ಅಂದ್ರೆ ಒಂದು ಮಲ್ಟಿ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಅವ್ರಿಗೆ ಬೇರೆ ನೆಗೆಟಿವ್ಸ್ ಇರುತ್ತೆ, ಗೊತ್ತಿರೋದಿಲ್ಲ ಅವ್ರಿಗೆ ಯಾರೋ ಕೇಳಿದ್ದು, ಯಾರೋ ಹೇಳಿದ್ದು, ಅವ್ರು ಜಾಯಿನ್ ಆಗಿಲ್ಲ, ಯಾವ್ದು ಕಂಪನಿಗೆ ಜಾಯಿನ್ ಆಗಿಲ್ಲ, ಯಾರೋ ಹೇಳಿದ್ದು, ಯಾರೋ ಕೇಳ್ಕೊಂಡು ಏನ್ರಿ ಇದು ಹಿಂಗೆ ಅಂತೆ, ಹಾಗಂತೆ ಹೀಗಂತೆ ಅವ್ರದೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಅವ್ರನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು. ಅವ್ರಿಗೇನು, ಯಾಕೆ ಈ ಕಂಪನಿ ದೊಡ್ಡ ಇಂಡಸ್ಟ್ರಿ, ಯಾವ ತರ ಇಂಡಸ್ಟ್ರಿ ಇದೆ, ಈ ಇಂಡಸ್ಟ್ರಿ ಬಗ್ಗೆ ನೀವು ಸರಿಯಾಗಿ ಮಾಹಿತಿ ಕೊಟ್ಟಾಗ ಮಾತ್ರ ಅವ್ರು ಇದ್ರಲ್ಲಿ ನಿಮ್ ಜೊತೆ ಇರ್ತಾರೆ. ಆದ್ರಿಂದ ಆ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಇಂಡಸ್ಟ್ರಿ ಬಗ್ಗೆ ನಾವು ತಿಳ್ಕೋಬೇಕು, ನಾವು ಜನರಿಗೆ ಹೇಳ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಕೊಂಡು ಬರೋಣ. ಈಗ ದ ಕಂಪನಿ, ಫಸ್ಟ್ ಕಂಪನಿ, ವರ್ಲ್ಡ್ ನಂಬರ್ 1 ಕಂಪನಿ ನಾವು ಹೇಳ್ಬೋದು DXN ಕಂಪನಿ, ಇಂಟರ್ನ್ಯಾಷನಲ್ ಕಂಪನಿ, ಮಲೇಷಿಯನ್ ಕಂಪನಿ. ಈ ಕಂಪನಿಯ CEO ಡಾಕ್ಟರ್ ಲಿಮ್ಸೂದ್. ನಾವು ಅವ್ರ ಬಗ್ಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಇದೆಲ್ಲ. ಸೊ ಹಾಗಾಕೊಂಡು ಅವರು ನೋಡಿ, ಈಸ್ ಕೀನ್ ಇಂಟ್ರೆಸ್ಟ್ ಇನ್ ಮಶ್ರೂಮ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಈಗ ಹಾಕೊಂಡು ಅವ್ರು ಏನ್ ಮಾಡಿದ್ರು, 1983 ಅವರು ಈ ಮಶ್ರೂಮ್ ರಿಸರ್ಚ್ ಮಾಡಿ ನಮ್ಗೆ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆಯಿಂದನೇ ಈಗ 252 ಕಂಟ್ರಿಗೆ ನಮ್ದು 252 ದೇಶಕ್ಕೆ ಹೋಗಿದೆ ಅಂದ್ರೆ ಲೆಕ್ಕ. ಯಾವ ತರ ಈ ಒಂದು ಕಂಪನಿ ಅಂದ್ರೆ ಯಾವ ತರ ಒಂದು ಪ್ರಾಡಕ್ಟ್ ಅವ್ರು ರೆಡಿ ಮಾಡ್ಕೊತಿದ್ದಾರೆ, ಅವರ ವಿಷನ್ ಏನ್, ಅದೆಲ್ಲ ನಮ್ಗೆ ಗೊತ್ತಾಗತ್ತೆ. ಅವ್ರ ಮೂಲತಃ ಮಲೇಷ್ಯಾದವರಾದ್ರು, ಅವ್ರು ಇಂಡಿಯಾದವರೇ ಲೆಕ್ಕ ನಾವು ಹೇಳ್ಬೋದು. ಯಾಕಂದ್ರೆ ಅವ್ರು ಫಸ್ಟ್ IIT ಇನ್ ಖರಗ್ಪುರಲ್ಲಿ IIT ಮಾಡಿದ್ದಾರೆ. ಆ ನಂತರ ಏನ್ ಮಾಡಿದ್ದಾರೆ, ಡಾಕ್ಟರೇಟ್ ಇನ್ ಹೊಲಿಸ್ಟಿಕಲಿ ಡಾಕ್ಟರೇಟ್ ತಗೊಂಡು ಇಂಡಿಯಾದಲ್ಲಿ ಡಾಕ್ಟರೇಟ್ ತಗೊಂಡ್ಬಿಟ್ಟು ಮತ್ತೆ ಮಲೇಷ್ಯಾಗೆ ಹೋಗಿ ಅವರು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಅವ್ರದ್ದು ನೀವು ಓದ್ಬೇಕು. ಏನಂತಂದ್ರೆ ಮೈ ಜರ್ನಿ ದಿಸ್ ಬುಕ್. ಆ ಬುಕ್ ಓದ್ಬಿಟ್ರೆ ನಿಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವ್ ಅನ್ಕೊಂತೀವಿ ಬಿಟ್ರಿ ಅವ್ರೇನ್ ಡಾಕ್ಟ್ರಿ ಹಾಗೆ ಹೀಗೆ ಅಂತ. ಅವ್ರಿಗೂ ಗೌರ್ಮೆಂಟ್ ಜಾಬ್ ಇದ್ರಿ, ಗೌರ್ಮೆಂಟ್ ಜಾಬ್ ಬಿಟ್ಟು ಅವ್ರು ಏನೋ ಒಂದು ಸಾಧನೆ ಮಾಡ್ಬೇಕಂತ ಇದರಲ್ಲಿ ಬಂದಾಗ ಜನ ನೀವ್ ಹೆಂಗ್ ಹೇಳ್ತಿರ್ಲ ಹಾಗೆ ಅವ್ರು ಹೇಳ್ದಾಗ ಕೇಳಲಿಲ್ಲ, ಜನ ಕೇಳ್ದಾಗ ಇದ್ದಾಗ ಒಂದ್ ಟೈಮ್ ಅವ್ರಿಗೂ ಮೈಂಡ್ ಅಲ್ಲಿ ಬಂತು, ಬೇಡಪ್ಪ ಬಿಟ್ಟೆ ಬಿಡೋಣ ಅಂತ. ಆದರೆ ಅವ್ರ ಮೈಂಡ್ ಅಲ್ಲಿ ಇದೆಯಲ್ಲ ಒಂದು ಸ್ಟ್ರಾಂಗ್ ಒಂದು ಸ್ಟ್ರಾಂಗ್ ಡಿಸಿಷನ್ ಇದೆಯಲ್ಲ, ಆ ಡಿಸಿಷನ್ ಇಂದ ಅವ್ರು ಏನ್ ಮಾಡಿದ್ದಾರೆ, ದೇಶಗಳು ಉಳಿದ್ರು, ಈ ಜಗತ್ತನ್ನೇ ಈ ಒಂದು ಆರೋಗ್ಯ ಕೊಡೋ ಜೊತೆಗೆ ಭಾಗ್ಯವನ್ನು ಕೊಟ್ಬಿಟ್ಟು. ಇದು ನಮಗೆ ಯಾಕಂತಂದ್ರೆ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದರಿಂದ ಆ ಡಿಸಿಷನ್ ಇದೆಯಲ್ಲ, ಹಾಗೆ ಡಾಕ್ಟರ್ ಲಿಮ್ ನಾವು ನೋಡ್ಲಿಕ್ಕೆ ಈಗ ಈಸ್ ಮಿಲಿಯನರ್. ಈಗ ಅರಬ್ ಗತಿ ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಅಷ್ಟು ಕಂಟ್ರಿಯಲ್ಲಿ ಅವ್ರು ಬಿಸ್ನೆಸ್ ಹೋಗ್ಬಿಟ್ಟಿದೆ. ಇಷ್ಟೇ, ವೆರಿ ಸಿಂಪಲ್. ಹಾಗಾಕೊಂಡು ಅದ್ರ ಬಗ್ಗೆ ನಾವು ಮಾತಾಡೋಣ. ಹಾಗಾಕೊಂಡು ದ 3 factors ಟು ಕನ್ಸಿಡರ್. ಏನ್ ಕನ್ಸಿಡರ್? 3 factors. ಕಂಪನಿ ಸ್ಟಾಬಿಲಿಟಿ. ಫಸ್ಟ್ ನಾವು ಜನರಿಗೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಕಂಪನಿ ಸ್ಟಾಬಿಲಿಟಿ ಗೊತ್ತಿರ್ಬೇಕು. ಎಷ್ಟು ಕಂಟ್ರಿಯಲ್ಲಿ ನಮ್ಮ ಫ್ಯಾಕ್ಟ್ರೀಸ್ ಇದೆ,
ಎಷ್ಟು ಕಂಟ್ರಿಯಲ್ಲಿ ನಮ್ಮ ಫ್ಯಾಕ್ಟ್ರೀಸ್ ಇದೆ, ಎಷ್ಟು ಎಲ್ಲಾ ಕಂಟ್ರಿಯಲ್ಲಿ ನಮ್ಮ ಫ್ಯಾಕ್ಟ್ರಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಈಗ ಆಲ್ರೆಡಿ 8 ಫ್ಯಾಕ್ಟ್ರಿ ಇದೆ. ಓಕೆ, ಮತ್ತೆ ಗೊತ್ತಿಲ್ಲ 2014ರಲ್ಲಿ ನಾವು ಹೊರಗಡೆಯಿಂದ ಬರ್ತಾ ಇತ್ತು ಪ್ರಾಡಕ್ಟ್, 13-14ರಲ್ಲೂ ಹೊರಗಡೆ ಇದ್ದ. ಈಗ 8 ಫ್ಯಾಕ್ಟ್ರಿ ಆಯ್ತು. ಈಗ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ 6ನೇ ತಾರೀಕಿಗೆ ಸಿದ್ದಿಪೇಟೆಗೆ, ಸಾರಿ ಹಾ ಸಿದ್ದಿಪೇಟೆ ಫ್ಯಾಕ್ಟ್ರಿ ಹೋಗ್ತಾ ಇದಾರೆ. ಪಾಂಡಿಚೇರಿ ನೋಡಿದ್ದಾರೆ. ಸಿದ್ದಿಪೇಟೆ ಫ್ಯಾಕ್ಟ್ರಿ ಯಾರು ತೋರಿಸ್ತಾರ್ರಿ? ಫ್ಯಾಕ್ಟ್ರಿ ಒಳಗಡೆ ಎಲ್ಲ ನಿಮ್ಗೆ ಪ್ರಾಡಕ್ಟ್ ರೆಡಿ ಆಗುದು ಯಾವ ಕಂಪನಿ ಯಾರು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವನ್ ಯಾವ ಇಷ್ಟೆಲ್ಲ ನಮ್ಗೆ ನಾವು ಪಾರ್ಲೇಜಿ ಬಿಸ್ಕೆಟ್ ತಿಂತೀವಿ, ಕೋಲ್ಗೇಟ್ ಇದೆ, ಯಾರು ತೋರಿಸಿದಾರ? ಪೆಪ್ಸಿ ಯಾವ್ದಾರ ಕಂಪನಿ ಒಳಗೆ ನಿಮ್ಗೆ ಹೋಗ್ಲಿಕ್ಕೆ ಕೊಡ್ತಾರ? ನೆವರ್. ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಅಷ್ಟು ಕಂಪನಿ ಇಂಡಿಯಾದಲ್ಲಿ. ಡಾಕ್ಟರ್ ಲಿಮ್ ಹೇಳ್ತಾ ಇದ್ದಾರೆ ಮೊನ್ನೆ ಒಂದು ಮೀಟಿಂಗ್ ಇದರಲ್ಲಿ ಕೇಳ್ತಾ ಇದ್ದೆ. ಅವ್ರು ಇಂಟೆನ್ಷನ್ ಏನಂದ್ರೆ ಹೆಚ್ಚು ಕಡಿಮೆ ಒಂದು 100 ಫ್ಯಾಕ್ಟ್ರೀಸ್ ಇಂಡಿಯಾದಲ್ಲೇ ಮಾಡ್ಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ. ಇಂಡಿಯಾ ಈಗ ಶ್ರೀಲಂಕಾದಲ್ಲಿ ಆಗ್ತಾ ಇದೆ, ಇಂಡಿಯಾದಲ್ಲಿ ತುಂಬಾ ಆಗ್ಬೇಕು ಅಂತಂದ್ರೆ ಅವ್ರ ಎಷ್ಟು ಫ್ಯಾಕ್ಟ್ರಿ ಆಗ್ತಾವಲ್ಲ ಅಷ್ಟು ನಾವು ಸ್ಟ್ರಾಂಗ್ ಆಗ್ತಾವ. ಯಾಕೆಂತಂದ್ರೆ ಮಜಬೂತ್ ಆಗ್ಬಿಡುದು. ಮಜಬೂತ್ ಈಗ ಏನ್ ಮಾಡಿದ್ದಾರೆ, ರಿಲಯನ್ಸ್ ಅವರೆಲ್ಲ ಅದನ್ನೇ ಮಾಡ್ತಾ ಇರೋದು. ಈಗ ನಮ್ಮ ಟಾಟಾ ಅವರು, ರಿಲಯನ್ಸ್ ಅವರು ಎಷ್ಟು ನೀವು ಶಾಪ್ ಓಪನ್ ಮಾಡ್ತಾ ಹೋಗ್ತಾರೆ ಅಷ್ಟು ಅವ್ರಿಗೆ ಏನಾಗತ್ತೆ, ಮಜಬೂತ್ ಆಗುತ್ತೆ. ಅಷ್ಟು ಒಂದು ಸ್ಟ್ರಾಂಗ್ ಒಂದು ಹಾಗೆ ಎಷ್ಟು ಫ್ಯಾಕ್ಟ್ರಿ ನೋಡಿ, ಎಷ್ಟು ಕಂಪನಿಗಳು ಇದೆ. ಯಾವ್ದೋ ಬೇರೆ ಫ್ರಾಂಚೈಸ್ ಇಂದ ನಿಮ್ಗೆ ಏನ್ ಮಾಡ್ತಾರೆ ಅವರು, ಎಷ್ಟು ನೆಟ್ವರ್ಕ್ ಕಂಪನಿಗಳು ನೋಡಿ. ನಿಮ್ದು ಫಸ್ಟ್ ಕೇಳಿ, ನಿಮ್ದು ಓನ್ ಫ್ಯಾಕ್ಟ್ರಿ ಇದೆಯಾ ಕೇಳಿ, ಆನ್ಸರ್ ಮಾಡೋದಿಲ್ಲ ಅವ್ರು. ದೇರ್ ಇಸ್ ನೋ ಆನ್ಸರ್. ಇಲ್ಲ ಆನ್ಸರ್ ಇಲ್ಲ ಅವ್ರು. ಯಾವ್ದೋ ಒಂದು ಫ್ರಾಂಚೈಸಿಯಿಂದ ಒಂದು ಪ್ರಾಡಕ್ಟ್ ತಗೊಂಡು ಅವ್ರು ಸೀಲ್ ಹಾಕಿ ಕೊಟ್ಬಿಡ್ತಾರೆ. ಓಕೆ, ಸ್ವಲ್ಪ ಕಂಪನಿಗಳ ಹಾಗೆ ಅವ್ರದ್ದು ಓನ್ ಫ್ಯಾಕ್ಟ್ರಿ ಇರುವುದಿಲ್ಲ. ಹಾಗಾಗಿ ಇಲ್ಲಿ ನಮ್ದೇ ಓನ್ ಫ್ಯಾಕ್ಟ್ರಿ. ಓಕೆ, ಹಾಗಷ್ಟು ಅದ್ರ ಬಗ್ಗೆ. ಆಮೇಲೆ ಪ್ರಾಡಕ್ಟ್ ಸುಪೀರಿಯಾರಿಟಿ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಸುಪೀರಿಯಾರಿಟಿ ಎಕ್ಸಲೆಂಟ್. ಯಾಕಂದ್ರೆ ನಾವೀಗ ಆಲ್ರೆಡಿ ಮೊದ್ಲೇ ಮಾತ್ರ ಸಪ್ಲಿಮೆಂಟ್ರಿ ನಾವು ತಿಂತಾ ಇದ್ವಿ. ಈಗ ಹಾಗಲ್ಲ, ಗೃಹ ಬಳಕೆ, ಬ್ಯೂಟಿ ಎಲ್ಲವೂ ಬಂದ್ಬಿಟ್ಟವು. ಇಷ್ಟು ಅಂತಂದ್ರೆ ಈಗ ಆಲ್ರೆಡಿ ಈಗ 100+ ಬಂದಿದೆ, ಇನ್ನು 200 ಬರ್ಲಿಕ್ಕಿದೆ, ಮತ್ತೆ 400 ಆಗ್ಲಿಕ್ಕೆ ಇದೆ. ಅದರಿಂದ ನಾವು ಹೊರಗಡೆ ಯಾವ್ದು ಪರ್ಚೇಸ್ ಮಾಡಂಗಿಲ್ಲ, ಆ ತರ ಆಗ್ತಿದೆ ಈಗ. ಓಕೆ, ಆಮೇಲೆ ಪ್ಲಾನ್ ಏನಾಗಿದೆ, ರಿಯಾಕ್ಷನ್ ಪ್ಲಾನ್ ಇದೆಯಲ್ಲ, ಬಹಳ ಒಂದು ವಂಡರ್ ಪ್ಲಾನ್. ಈಗ ನಮ್ಗೆ IOC ಇದೆ, ಸಿಮ್ ಪ್ಲಾನ್ ಇದೆ. ಎಷ್ಟು ವಂಡರ್ ಅಂದ್ರೆ ಎಷ್ಟೋ ಕಂಪನಿಗಳು ನೋಡಿ ಈಗ ಅದು ಬೇರೆ ಬೇರೆ ನೆಟ್ವರ್ಕ್ ಅಲ್ಲಿ ನಾವು ನೋಡ್ತಿರ್ತೀವಲ್ಲ, ಅವೆಲ್ಲ ಹೇಗಿದೆ ಅಂದ್ರೆ ಈಗ ಅದ್ರ ಬೈನರಿ ಟ್ರೈನರಿ ಸಿಸ್ಟಮ್ ಎಲ್ಲ ಇದೆ. ಇದರಿಂದ ಜನರಿಗೆ ಹಣ ಬರುದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಪಾಪ ಹೋಗ್ತಾವ್, ಏನೋ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅಂತ ಅವ್ರು ಹೋಗಿ ಅಲ್ಲಿ ಫೇಲ್ಯೂರ್ ಆಗಿ ಬರ್ತಾರೆ. ಹಾಗಾಗಿ ಈಗ ನಾವು ಫಸ್ಟ್ ಅವ್ರಿಗೆ ಹೇಳ್ಬೇಕು, ಈ ಸಿಸ್ಟಮ್ ಅಂದ್ರೆ ಉದ್ದೇಶ ಇಷ್ಟೇ. ನಾನು ಹೇಳೋದು ಉದ್ದೇಶ, ಫಸ್ಟ್ ನೀವು ಡಿಸ್ಟ್ರಿಬ್ಯೂಟರ್ ಏನಿದ್ದಿಲ್ಲ, ನಾವು ಕಲಿಬೇಕು. ನಾವು ಕಲಿದೇ ಇದ್ರೆ ಇದರ ಕೆಲಸ. ನೀವು ಎಲ್ಲಿವರೆಗೂ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ ಬಿಸ್ನೆಸ್ ಸ್ಲೋನೇ ಇದೆ. ನೀವು ಕಲ್ತಾಗ ಮಾತ್ರ ಯು ಆರ್ ಮಾಸ್ಟರ್ ಆಗ್ತೀರಿ. ನೀವು ಪ್ರಾಡಕ್ಟ್ ಅಲ್ಲಿ ಮಾಸ್ಟರ್ ಆಗ್ತೀರಿ, ಮಾರ್ಕೆಟ್ ಅಲ್ಲಿ ಮಾಸ್ಟರ್ ಆಗ್ತೀರಿ. ನೀವು ಹಣವನ್ನ ತೋರಿಸ್ಬೇಕು ಜನ, ಅವಾಗ ಮಾತ್ರ ಜನ ನಿಮ್ ಜೊತೆಗೆ ಇರ್ತಾರೆ. ಓಕೆ, ಸರಿ. ಹಾಕೊಂಡು ನಮ್ದು ಹೆಡ್ ಕ್ವಾರ್ಟರ್ಸ್ ಮಲೇಷ್ಯಾದಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ಅದರಲ್ಲಿ ಈಗ ನಮಗೆ 100 ಡೈರೆಕ್ಟ್ ಇಂಡಸ್ಟ್ರಿಯಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 100 ಡೈರೆಕ್ಟ್ ಇಂಡಸ್ಟ್ರಿಯಲ್ಲಿ ಈಗ ಏನಾಗಿದೆ, ವೆರಿ ಫಾಸ್ಟ್ ಆಗಿ ನಾವು ಬಂದಿದ್ದೀವಿ. 15ನೇ ಪ್ಲೇಸ್ 15th ಪ್ಲೇಸ್ ಅಲ್ಲಿ ಬಂದಿದ್ದೀವಿ. ನಮ್ಮ ಇದು ಕಾರ್ಪೊರೇಟ್ ಆಫೀಸ್ ಇದ್ದು ಆ ಪ್ಲೇಸ್ ಅಲ್ಲಿ ಬಂದಿದ್ದೀವಿ. ಹಾಗಾಕೊಂಡು ಈಗ ಡಾಕ್ಟರ್ ಲಿಮ್ ಹೇಳ್ತಾ ಇದ್ದಾರೆ ಇನ್ನೊಂದು 2-3 ವರ್ಷದಲ್ಲಿ ನಾವು ಟಾಪ್ ಅಲ್ಲಿ ಇರ್ತೀವಿ ಅಂತ ನಂಗೆ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅಷ್ಟು ಫಾಸ್ಟ್ ಹೋಗ್ತಾ ಇದೆ. ಈಗ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಯಾವ್ದೋ ಕಂಪನಿಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ನಿಮ್ ಮೈಂಡ್ ಇಂದ ಹೊರಗಡೆ ತೆಗೀರಿ. ಇದು ದೊಡ್ಡ ಆನೆ ಹೋಗ್ತಾನೆ ಇದೆ. ಆನೆ ಏನ್ ಗೊತ್ತಿಲ್ಲ, ಆನೆ ಹೋಗಿದ್ದೇ ರೂಟು. ಅದು ಇಂಡಸ್ಟ್ರಿ ಬೆಳೆದ್ ಬಿಟ್ಟಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬೆಳೆದ್ ಬಿಟ್ಟಿದೆ. ನಾವೇನ್ ತಿಳ್ಕೊಂತೀವಿ, ಹಾಗಾಗಿ ನೋಡ ಏನು ಇಂಥವೆಲ್ಲ ಬಹಳ ಬರ್ತಾವೆ. ಯಾವ್ದು ಬರುದಿಲ್ಲ, ಬಾಳು ಬರುದಿಲ್ಲ, ಏನಿಲ್ಲ, ಯಾವ್ದು ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಇಂಡಸ್ಟ್ರಿ ಅವರು. ಅದಕ್ಕೆ ಇಷ್ಟು ಫ್ಯಾಕ್ಟ್ರಿ ಯಾಕೆ ಹಾಕ್ತಾ ಇದಾರೆ ಅಂದ್ರೆ ಈ ಇಂಡಸ್ಟ್ರಿ ಇಷ್ಟು ಟಾಪ್ ಅಲ್ಲಿ ಹೋಗ್ತದಂತೆ. ಇಡೀ ಇಂಟರ್ನ್ಯಾಷನಲ್ ಇನ್ಕಮ್ ನಾವು ತಗೋಬೇಕಂದ್ರೆ ಅಷ್ಟು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಎಲ್ಲಾ ದೇಶದಲ್ಲಿ ಫ್ಯಾಕ್ಟ್ರಿ ಹಾಕ್ತಾ ಇದ್ದಾರೆ. ಎಲ್ಲ ದುಬೈದಲ್ಲಿ ಫ್ಯಾಕ್ಟ್ರಿ, ಎಲ್ಲ ಮಲೇಷ್ಯಾ, ಎಲ್ಲಾ ಕಡೆಗೆ ಫ್ಯಾಕ್ಟ್ರಿ ಹಾಕ್ತಾ ಇದ್ದಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಾನ್ಸೆಪ್ಟ್ ಒನ್ ಟೋಟಲ್ ಕಂಪನಿ ಅಂದ್ರೆ ನಮ್ದೇ ಫಾರ್ಮ್ ಲ್ಯಾಂಡ್ ಇದೆ, ನಾವೇ ಅಗ್ರಿಕಲ್ಚರ್ ಮಾಡ್ತೀವಿ, ನಮ್ದೇ ಓನ್ ಫ್ಯಾಕ್ಟ್ರಿ ಇದೆ.
ನಾವೇ ಪ್ಯಾಕಿಂಗ್ ಮಾಡೋದು, ನಾವೇ ಏನ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಇದು ನಮ್ಗೆ ಗೊತ್ತಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ವರ್ಡ್ ಒನ್ ಮಾರ್ಕೆಟ್. ಈಚ್ ಅಂಡ್ ಎವ್ರಿ ಡಿಸ್ಟ್ರಿಬ್ಯೂಟರ್ ವರ್ಲ್ಡ್ ವೈಡ್ ಬೋನಸ್ ವಿತ್ ಮೆಂಬರ್ಶಿಪ್. ನೋಡಿ, ಇಲ್ಲೇ ಕೂತ್ಕೊಂಡು ಇಡೀ ವರ್ಲ್ಡ್ ಅಲ್ಲೇ ನೀವು ಮೆಂಬರ್ಶಿಪ್ ಮಾಡ್ಬೋದು ಆನ್ಲೈನ್. ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ. ನೀವು ಆನ್ಲೈನ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೋದು. ಮನೇಲಿ ಕೂತ್ಕೊಂಡು ಮೊಬೈಲ್ ಅಲ್ಲೇ ನೀವು ಮೆಂಬರ್ಶಿಪ್ ಮಾಡ್ಬೋದು. ಇದೆಲ್ಲ ನೀವು ಕಲಿಬೇಕು, ನಿಮ್ಮ ಅಪ್ಲೈನ್ ಇಂದ ಕಲಿಬೇಕು. ಯಾಕಂದ್ರೆ ಕೆಲವರಿಗೆ ಬೇರೆ ಏರಿಯಾದಲ್ಲಿ ಇರ್ತಾರೆ, ಅವ್ರಿಗೆ ಸ್ಟಾಕ್ ಪಾಯಿಂಟ್ ದೂರ ಇದೆ. ಎಲ್ಲ ಆನ್ಲೈನ್ ಅಲ್ಲೇ ನೀವು ತರಿಸ್ಬೋದು. ಓಕೆ, ಎಲ್ಲ ಮಾಡ್ಬೋದು. ಅಷ್ಟು ನಿಮ್ಗೆ ಫೆಸಿಲಿಟೀಸ್ ಕಂಪನಿ ಕೊಟ್ಬಿಟ್ಟಿದೆ. ಇದು ನಮ್ಗೆ ಗೊತ್ತಿರ್ಬೇಕು. ಓಕೆ, ಕೆಲವರು ಕೇಳ್ತಾರೆ, ಎಲ್ಲ ನಾವ್ ಏನಿಲ್ಲ ಸರ್, ಸ್ಟಾಕ್ ಪಾಯಿಂಟ್ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಆಗ್ಬಿಡುತ್ತೆ, ಮನೆಗೆ ಬರ್ತದೆ ಪ್ರಾಡಕ್ಟ್, ಏನ್ ತೊಂದರೆ ಇಲ್ಲ. ದೂರ ಇದ್ದವ್ರಿಗೆ, ಹತ್ರ ಇದ್ದವ್ರಿಗೆ ನೋ ಪ್ರಾಬ್ಲಮ್. ಓಕೆ, ಹಾಗಾಗ್ತದೆ. ಒನ್ ಮೈಂಡ್. ಸರಿ ಕೇಳ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಮೈಂಡ್. ಏನ್ ಗೊತ್ತುಂಟ, ಬರ್ತಾರೆ, ಒಂದು 5-6 ತಿಂಗಳು ಇರೋದು ಹೋಗ್ಬಿಡುದು. ಕಾರಣ ಏನಂದ್ರೆ ದುಡ್ಡು ಬರೋಲ್ಲ. ಅದಕ್ಕೆ ಈಗ ಹೇಳ್ತೀನಿ, ಅದು ಬರ್ತದೆ. ಅಥವಾ ಅವ್ರಿಗೆ ಏನೋ ಒಂದು ರೀಸನ್ ಇರ್ಬೋದು, ಸ್ಟ್ರಾಂಗ್ ಡ್ರೀಮ್ ಇರುವುದಿಲ್ಲ, ಸ್ಟ್ರಾಂಗ್ ಗೋಲ್ ಇರುವುದಿಲ್ಲ. ಅದರಿಂದ ಏನಾಗುತ್ತೆ ಫ್ರೆಂಡ್ಸ್, ಡಾಕ್ಟರ್ ಲಿಂಗ್ ಹೇಳೋದು ಅಷ್ಟೇ, ಒನ್ ಮೈಂಡ್ ಅಂತ. ಒನ್ ಮೈಂಡ್ ಅಂತ ನೀವು ಒಂದೇ ಅಂದ್ರೆ ಏಕಾಗ್ರತೆ ಇರಲಿ, ಒಂದರಲ್ಲಿ ಇರಲಿ. ನೀವೇನ್ ಮಾಡಿ ಕ್ವಿಟ್ ಆಗ್ಬೇಡಿ. ಕ್ವಿಟ್ ಆಯ್ತು ಅಂತ ನೀವು ಹೋದ್ರಿ ಅಂತ, ಕ್ವಿಟ್ ಯಾವಾಗ ಆಗ್ತದೆ. ಇವತ್ತು ನೀವು ಬಿಸ್ನೆಸ್ ಮಾಡ್ದೇನೆ ಇರ್ಬೋದು, ಬಟ್ ಟಿವಿ ಮಾಡ್ತಾನೆ ಇರಿ, ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ. ಆಮೇಲೆ ಒಂದು ಟೈಮ್ ಎಂತ ಒಂದು ಸಿಚುವೇಶನ್ ಬರ್ಬೋದು ಅಂದ್ರೆ, ಸ್ವಲ್ಪ ಒಂದು ಇದು ಹೇಳ್ಬಿಡ್ತೀನಿ. ನಮ್ಮ ಕೇರಳದಲ್ಲಿ ರಾಜೀವ್ ಅಂತ ಇದ್ದಾರೆ, ಇಸ್ ಕ್ರೌನ್ ಟೈಮ್. ಅವರು ಒಂದ್ಸರಿ ಸ್ಟಾರ್ಟಿಂಗ್, ಟ್ರೈನ್ ಹೋಗ್ತಾ ಇರಬೇಕಾದ್ರೆ ಅವರು 2-in-1 ಬ್ಲ್ಯಾಕ್ ಕಾಫಿ ಕಟ್ ಮಾಡಿ ಒಂದು ಗ್ಲಾಸ್ ಕೊಟ್ಟು ಕುಡಿತಾ ಇದ್ರು. ಅದನ್ನ ಒಬ್ಬರು ಕೇಳಿದ್ರು, ಫ್ರೆಂಡ್ ಕೂತ್ಕೊಂಡು, ಸರ್ ನೀವು ಅದೇನು ಇದು ಲಿಂಜಿ ಕಾಫಿ, ಮಶ್ರೂಮ್ ಕಾಫಿ ಸರ್, ಇದು ಎಲ್ಲಿ ಸಿಗತ್ತೆ? ಎಲ್ಲಿ ಸಿಗೋದಿಲ್ಲ, ನಮ್ಮಲ್ಲೇ ಸಿಗೋದು. ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ಕುಡಿದಾಗ ಏನೋ ಒಂದು ಫ್ರೆಶ್ನೆಸ್ ಬಂದಿದೆ, ಎಲ್ಲ ಆಗಿದೆ. ಇದು ಎಲ್ಲಿ ಸಿಗತ್ತೆ ಅಂದಾಗ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕಳಿಸ್ಬಿಟ್ಟು, ಅವರು ಬಾಂಬೈದಲ್ಲಿ ಹೋಗಿ ಮೆಂಬರ್ಶಿಪ್ ಆಯ್ತು. ಅವ್ರದ್ದು ಟೀಮ್ ಹಾಗೆ ಬೆಳೀತಾ 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 ಬಿಹಾರಿಗೆ ಹೋಯ್ತು. ಬಿಹಾರಲ್ಲಿ ಅವ್ರ ಕೆಳಗಡೆ ಧರ್ಮಕುಮಾರಿ ಶೀಲಾ ಸುತ್ತ ಬಂದ್ಬಿಟ್ರು. ಅವರು ನೋಡಿ, ಅವ್ರು ಒಂದು ಕಾಫಿ ಕುಡಿಸಿದ್ರಿಂದ, ಒಂದು ಕಾಫಿ ಬಗ್ಗೆ ಹೇಳಿದ್ರಿಂದ ಟ್ರೈನ್ ನಲ್ಲಿ, ಅವ್ರಿಗೆ ಅಲ್ಲಿಂದ ಸುಮಾರು 52ನೇ ಲೈನ್, ಅದು 52 ಲೈನ್ ಅಲ್ಲಿ ನೋಡಿ, ಅವ್ರಿಗೆ ಈಗ ನಿಯರ್ಲಿ 5 lakhs ವರೆಗೆ ಇನ್ಕಮ್ ಬರ್ತಾರೆ. ಒಂದು ಲೈನ್ ಅಲ್ಲಿ. ಆದ್ರೆ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನಾವ್ ಯಾವ್ದು ಹೇಳಲಿಕ್ಕೆ ಆಗುದಿಲ್ಲ. ಯಾರು ಎಂತವ್ರು ನಿಮ್ ಕೆಳಗಡೆ ಬರ್ತಾರಂತ ಹೇಳಲಿಕ್ಕೆ ಆಗಲ್ಲ. ನಾವೇನ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ನಾಲೆಜ್ ಕೊಡು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದ್ರಿಂದ ಒನ್ ಮೈಂಡ್ ಒನ್. ನಾವು ರಿಯಾಕ್ಷನ್ ಅವ್ರು 2002ರಲ್ಲಿ ಜಾಯಿನ್ ಆಗಿ ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿ. ಸರ್, ನಿಮ್ಗೆ ಫಸ್ಟ್ ಒಂದು 5 ತಿಂಗಳು ನಾವು ಲಕ್ಷ ಗಂಟೆ ಕೊಡ್ತೀವಿ, ನಿಮ್ ಟೀಮ್ ಎಲ್ಲ ಕರ್ಕೊಂಡ್ ಬನ್ನಿ, ಹಾಗೆ ಹೀಗೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ತಪ್ಪಲ್ಲ. ಅವ್ರು ಹೇಳ್ತಾರೆ, ಯಾವ್ದಾವ್ದೋ ನೆಟ್ವರ್ಕ್ ಬಂದು ನಮ್ಗೆ ಹೇಳ್ತಾರೆ, ತಪ್ಪಲ್ಲ. ಯಾಕಂದ್ರೆ ಅವ್ರಿಗೆ ಇಂಜೆಕ್ಷನ್ ನಲ್ಲಿ ಏನ್ ಸೀಕ್ರೆಟ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ. ಓಕೆ, ನಾವು ಮುಂದೆ ಹೋಗೋಣ ಅಂತ. ಈಗ ನಮಗೆ ಕೊಟ್ಟಿದ್ದಾರೆ, ಈಗ ಅವ್ರಿಗೆ ನೇಚರ್ಸ್ ಅಮೇಸಿಂಗ್ ಗಿಫ್ಟ್ ಫ್ರಮ್ ಮ್ಯಾನ್ ಕೈಂಡ್ ಥ್ರೂಔಟ್ ದಿ ಎಕ್ಸಿನಂತೆ ಹಾಗಾಕೊಂಡು ಇವೆಲ್ಲ ಯೂನಿಕ್ ಪ್ರಾಡಕ್ಟ್. ಸರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಯೂನಿಕ್ ಪ್ರಾಡಕ್ಟ್ ಇದೆ, ಮತ್ತೆ ಬೇರೆ ಕಡೆ ಸಿಗೋದಿಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಗೆ ಕಾರ್ಡಿಸೆಪ್ಸ್ ಈಗ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟಿದೆ. ಇದನ್ನ ನಾವು ಮಲೇಷ್ಯಾದಿಂದ ತರಿಸ್ತಾ ಇದ್ವಿ ಮೊದ್ಲೆ, ಮಲೇಷ್ಯಾದಿಂದ. ಓಕೆ, ಮಶ್ರೂಮ್ ವರ್ಲ್ಡ್ ಅಲ್ಲೇ ನಂಬರ್ 1. ನೋಡಿ, ರಿಯಾಕ್ಷನ್ ಕಂಪ್ನಿ ವರ್ಲ್ಡ್ ಅಲ್ಲಿ ಮಶ್ರೂಮ್ಗೆ ನಂಬರ್ 1. ನೋನಿ ಎಲ್ಲ ನಾವೇ ಕಲ್ಚರೇಟ್ ಮಾಡಿ ನಾವೇ ಮಾಡ್ತಾ ಇದೀವಿ. ಓಕೆ, ಹಾಗೆ ಬ್ಯೂರೇಜಸ್ ನಮ್ಮಲ್ಲಿ ಎಲ್ಲ ನೋಡಿ ಯಾವ ತರ ಕಾಫಿ ಎಲ್ಲ ಈಗ ಬ್ಯೂರೇಜಸ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅದ್ರ ಜೊತೆ ಕಾಂಬೂಚಾನು ಆಡ್ ಆಗಿದೆ. ಓಕೆ, ಆ ನಂತರ ಏನಾಗುತ್ತೆ, ಸಪ್ಲಿಮೆಂಟ್ಸ್, RGGL, ಸ್ಪಿರುಲಿನಾ, ಸಿಕ್ಕಾಪಟ್ಟೆ ಸಪ್ಲಿಮೆಂಟ್ಸ್ ನಮ್ಗೆ ಬಂದಿದೆ. ಈಗ ನಾನು ಅದ್ರ ಬಗ್ಗೆ ಹೇಳುದಿಲ್ಲ, ಪ್ರಾಡಕ್ಟ್ ಬಗ್ಗೆ ಬಂದಾಗ ಪ್ರಾಡಕ್ಟ್ ಹೇಳೋಣ ಅಂತ. ಆಮೇಲೆ ಪರ್ಸನ್ಸ್ ಕೇರ್ ನಮ್ಗೆ ಗೊತ್ತೇ ಇದೆ ಆಲ್ರೆಡಿ. ಈಗ ನಾವು ಪೇಸ್ಟ್, ಸೋಪು, ಶಾಂಪೂ, ಇವೆಲ್ಲ ನಾವು ಪರ್ಸನಲ್ ಕೇರ್ ಮಾಡ್ತಾ ಇದ್ದೀವಿ. ಆಮೇಲೆ ಎಸ್ ನೋಡಿ, ಬರ್ಗ್ ಹೆಗ್ಜಿಸ್ ಅವ್ರು ಹೇಳ್ತಾರೆ, ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಆರ್ ಓಕೆ ಆಥರ್ ಅಂಡ್ ಸ್ಪೀಕರ್ಸ್ ಅಂಡ್ ಆಂಟರ್ಪ್ರನರ್.
ನೋಡಿ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಇವ್ರು ಒಂದು ಬುಕ್ ಬರೆದಾರೆ, ದ ಪೈರಬಲ್ ಆಫ್ ದ ಪೈಪ್ಲೈನ್ ಅಂತ ಒಂದು ಬುಕ್ ಬರೆದು, ಅದು ಎಷ್ಟು ವರ್ಡ್ ಅನ್ನೇ ಅಳಗಾಡಿಸ್ಬಿಡ್ತು. ಅಂದ್ರೆ ಈ ನೆಟ್ವರ್ಕ್ ಮಾರ್ಕೆಟ್ ನಲ್ಲಿ ಯಾವ ತರ ಒಂದು ಪವರ್ ಇದೆ. ಪೀಪಲ್ ಜನರಿಂದ ಜನರಿಗಾಗಿ ಜನರೇ ತಯಾರು ಮಾಡುವಂತ ಒಂದು ಸಿಸ್ಟಮ್ ದಟ್ ಇಸ್ ಕಾಲ್ಡ್ ಆಸ್ ನೆಟ್ವರ್ಕ್ ಸಿಸ್ಟಮ್. ಅದರಲ್ಲಿ ಎಷ್ಟು ಪವರ್ ಇದೆ ಅಂತ ಆ ಪ್ಯಾರಬಲ್ ಆಫ್ ದ ಪೈಪ್ ಲೈನ್ ಅಂತ ಗೊತ್ತಾಯ್ತು. ಇದು ಇಂಗ್ಲಿಷ್ ಅಲ್ಲಿ ಇತ್ತು, ಈಗ ಕನ್ನಡ ಆಗಿದೆ. ನೀವೆಲ್ಲ ಸಿಗ್ತಾವ ನಿಮ್ಗೆ, ಓದ್ಕೊಳ್ಳಿ. ತುಂಬಾ ಅದು ಓದ್ಬಿಟ್ರಾಗ ನಿಮ್ಗೆ ಅನ್ಸುತ್ತೆ ನಾವು ಲೇಟ್ ಮಾಡಿದ್ವಿ ಅಷ್ಟು ಚೆನ್ನಾಗಿ ಪ್ಯಾರಬಲ್ ಆಫ್ ದ ಪೈಪ್ ಲೈನ್ ಬರೆದಿದ್ದಾರೆ. ಎಕ್ಸಲೆಂಟ್ ಆಥರ್ ಇದ್ದಾರೆ. ಓಕೆ, ಅವರು ಎಂಟರ್ಪ್ರನರ್, ಸ್ಪೀಕರ್ಸ್ ಎಲ್ಲ ಇದ್ದಾರೆ. ಇದು ಹಾಗಾಕೊಂಡು ಈ ಬರೋಣ ಡೈರೆಕ್ಟ್ಗೆ. ನೋಡಿ, ರೆಸಿಡೆಲ್ ಇನ್ಕಮ್ ವರ್ಕ್ ಫಾರ್ ಒನ್ಸ್ ಅರ್ನ್ ಆಲ್ವೇಸ್. ರೆಸಿಡಿಯಲ್ ಇನ್ಕಮ್ ಅಂದ್ರೆ ನೀವು ಈಗ ಡಿಎಕ್ಷನ್ ಅಲ್ಲಿ ನೀವು ಎದಕ್ ಬಂದಿದ್ದೀರಿ ಅಂದ್ರೆ ರೆಸಿಡ್ಯೂಲ್ ಇನ್ಕಮ್ ಅಂತ. ನಿಮ್ಗೆ ಸ್ಯಾಲ್ರಿಗೆ ಬಂದಿಲ್ಲ, ಯು ಆರ್ ನಾಟ್ ಎ ಸ್ಯಾಲರಿ ಪರ್ಸನ್, ಯು ಆರ್ ರೆಸಿಡ್ಯೂಲ್ ಇನ್ಕಮ್. ಅಂದ್ರೆ ನಿಮ್ಗೆ ಏನಾಗುತ್ತೆ, ಆಕ್ಟಿವ್ ಇನ್ಕಮ್ ಮತ್ತೆ ಪ್ಯಾಸಿವ್ ಇನ್ಕಮ್. ರೆಸಿಡಿಯಲ್ ಇನ್ಕಮ್ ಅಂದ್ರೆ ಇಟ್ಸ್ ಅ ಪ್ಯಾಸಿವ್. ಒಂದ್ಸರಿ ಮಾಡಿದ್ಕೆ ನಿಮ್ಗೆ ಪದೇ ಪದೇ ಬರುವಂತ ಇನ್ಕಮ್ ರೆಸಿಡ್ಯೂಲ್ ಅಂತ ಇಲ್ಲಿ ಹೇಳ್ತಾರೆ. ಪೈಪ್ಲೈನ್ ಗಿವ್ಸ್ ಮನಿ ಯಾವ ತರ, ಎವ್ರಿ ಡೇ, ಎವ್ರಿ ಮಂತ್, ಎವ್ರಿ ಇಯರ್. ಹಾಗೆ ಪೈಪ್ಲೈನ್ ಅಂದ್ರೆ ಹೊಸಬರಿಗೆ ಪೈಪ್ಲೈನ್ ಅಂದ್ರೆ ಪೈಪ್ಲೈನ್ ಅಂದ್ರೆ ನಾವು ಜನರನ್ನ ಸೇರಿಸೋದೇ ಜನರನ್ನ ಡಿಎಕ್ಷನ್ಗೆ ಸೇರಿಸೋದೇ ಪೈಪ್ಲೈನ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇದೆ, ಅದನ್ನ ನೋಡೋಣ. ಓಕೆ, ಹಾಗಾಕೊಂಡು ಒಂದ್ಸಲ ನಿಮ್ಗೆ ನೀರು ಅಂದ್ರೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಇಟ್ಸ್ ನೆವರ್ ಎಂಡಿಂಗ್ ಬರ್ತಾನೆ ಇರುತ್ತೆ. ಈಗ ನೋಡಿ, ಈಗ ದೊಡ್ಡ ದೊಡ್ಡ ಲೀಡರ್ಸ್ ಕೆ.ಟಿ. ಸರ್ ಆಗ್ಲಿ, ನಾವಾಗ್ಲಿ, ನಾವು ಪೈಪ್ಲೈನ್ ಹಾಕ್ಬಿಟ್ಟಿದ್ದೀವಿ. ಹಾಕಿ ಆಲ್ರೆಡಿ 22 ವರ್ಷದಿಂದ ಪೈಪ್ಲೈನ್ ಹಾಕ್ಬಿಟ್ಟಿದ್ದೀವಿ. ಇನ್ನೂ ಹಾಕ್ತಾನೆ ಇದೆ, ಹೋಗ್ತಾನೆ ಇದೆ ಪೈಪ್ಲೈನ್. ಓಕೆ, ಬರ್ತಾನೆ ಇದೆ. ಹಾಗಾಕೊಂಡು ಆ ಪೈಪ್ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ ಪೈಪ್ಲೈನ್ಸ್ ಏನ್ ಸರ್ ಇದು? ಎಕ್ಸಾಂಪಲ್ ನಾನು ಹೇಳ್ತಾ ಇರೋದಂತೆ, ನೀವು ರಿಕ್ರೂಟಿಂಗ್ ಮಾಡ್ಬೇಕು, ಜನರನ್ನ ಇದರಲ್ಲಿ ಸೇರಿಸ್ಬೇಕು. ಈಗ ಬೆಳಗಾಂನಲ್ಲಿ ಈಗ ನಮ್ದೇನಾಗಿದೆ, ಕಾರ್ಪೊರೇಷನ್ ವಾಟರ್ ಬರ್ತದೆ. ಅದಕ್ಕೆ ಏನ್ ಮಾಡಿದ್ದಾರೆ, ಅದಕ್ಕೆ ಒಂದು ದೊಡ್ಡ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಅಲ್ಲಿಂದ ಪೈಪ್ ಎಲ್ಲ ಹಾಕ್ಬೇಕು. ಒಂದೇ ಮನೆಗೆ ಕೊಡ್ತಾರೆ ಕನೆಕ್ಷನ್ ಅವರು. ಆ ಲೈನ್ ನಲ್ಲಿ ಪೈಪ್ ಲೈನ್ ಬರ್ಬೇಕಾದ್ರೆ ಯಾರ್ಯಾರು ಮನೆಗೆ ನೀರ್ ಬೇಕು ಅದಕ್ಕೆಲ್ಲ ನೀರ್ ಕನೆಕ್ಷನ್ ಕೊಡ್ತಾ ಹೋಗ್ತಾರೆ. ಕೊಟ್ಟಾಗ ಏನಾಯ್ತು, ಇನ್ಕಮ್ ಜನರೇಟ್ ಆಗ್ತಾ ಹೋಗ್ತದೆ. ಯಾರಿಗೆ? ಕಾರ್ಪೊರೇಷನ್ ಅವ್ರಿಗೆ ಇನ್ಕಮ್ ಜನರೇಟ್ ಆಗ್ತಾ ಇರ್ತದೆ. ಎಷ್ಟು ಹೊಸ ಮನೆಗಳು ಬರ್ತವೆ ಅಷ್ಟು ಪೈಪ್ ಲೈನ್ ಕೊಡ್ತಾನೆ ಹೋಗ್ತಾರೆ. ಹಾಗಾಗಿ ಈ ಪೈಪ್ ಲೈನ್ ಏನ್ ಗೊತ್ತಾ, ಸರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೈಪ್ ಲೈನ್ ಅಂದ್ರೆ ಇದು ಎಷ್ಟು ಜನ ಪ್ರತಿ ಮನೆಯಲ್ಲೂ, ಸರಿ ಕೇಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಪ್ರತಿ ಮನೆಯಲ್ಲೂ ಹೆಲ್ತ್ ಪ್ರಾಬ್ಲಮ್, ಪ್ರತಿ ಮನೆಯಲ್ಲೂ ಹೆಲ್ತ್ ಇಶ್ಯೂಸ್ ಇದೆ, ಪ್ರತಿ ಮನೆಯಲ್ಲೂ ಅರ್ನಿಂಗ್ ಇನ್ಕಮ್ ಪ್ರಾಬ್ಲಮ್ಸ್ ಇದೆ. ಕೆಲವು ಹೇಳ್ಕೊಂತಾರೆ, ಕೆಲವು ಕೇಳ್ಕೊಂತಾರೆ. ಆದ್ರೆ ಏನ್ ಮಾಡ್ಬೇಕು ನಾವು, ಅವ್ರಿಗೆ ಹೋಗ್ಬಿಟ್ಟು ಗಂಡ ಹೆಂಡತಿ ಕುಂದಿರ್ಸ್ಬಿಟ್ಟು ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಎಷ್ಟು ಕಷ್ಟದಲ್ಲಿದ್ದಾರೆ ಜನ, ಬಹಳ ಕಷ್ಟದಲ್ಲಿ. ನಮ್ಗೆ ಗೊತ್ತಿಲ್ಲ, ಹೇಳ್ಕೊಂಡ್ದಿಲ್ಲ. ಅವ್ರು ಹೇಳ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ರು ನಾವು ಎಲ್ಲ ಕರೆಕ್ಟಾಗಿ ಹೇಳಿದ್ವಿ. ಎಷ್ಟು ನೋಡಿ, ಇನ್ಕಮ್ ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಇನ್ಕಮ್ ಬರ್ಲಿಕ್ಕೆ ಸಾಲ್ತಾ ಇಲ್ಲ. ಆ ಒಂದು ಇನ್ಕಮ್ ಸಾಲ್ತಾ ಇಲ್ಲ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಏನಾಗುತ್ತೆ, ಆಮೇಲೆ ಏನೋ ಒಂದು ಸ್ವಲ್ಪ ಏನೋ ಒಂದು ಡ್ರೆಸ್ ತಗೊಳ್ಳಿಕ್ಕೂ ಕಷ್ಟ. ಎಷ್ಟು ಕಷ್ಟ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಅವ್ರಿಗೆ ಇನ್ಕಮ್ ಪ್ರಾಬ್ಲಮ್. ಎಷ್ಟು ಕಷ್ಟದಲ್ಲಿದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ. ಅವ್ರ ಇನ್ಕಮ್ ಅಷ್ಟು ಶಾರ್ಟ್ ಆಗ್ತಾ ಇದೆ, ಅಷ್ಟು ಕಡಿಮೆ ಇದೆ. ಹೀಗಾಕೊಂಡು ಜನ ತುಂಬಾ ಕಷ್ಟದಲ್ಲಿರ್ತಾರೆ. ನಾವ್ ಏನ್ ಮಾಡ್ಬೇಕು, ನೀವು ನಿಮ್ಮ ಜೊತೆಗೆ ನಿಮ್ಮ ಅಪ್ಲೈನ್ಸ್ ಎಲ್ಲ ಹೋಗಿ ಮತ್ತೆ ಮನೆಯಲ್ಲಿ ಕುತ್ಕೊಂಡು ಗಂಡ ಕುತ್ಕೊಂಡು ಕನ್ವಿನ್ಸ್ ಮಾಡ್ಬೇಕು. ದಟ್ ಇಸ್ ಮೈನ್ ಕನ್ವಿನ್ಸ್. ಹೇಗೆ ಈಗ ಮಾಡ್ತಾ ಇರುವಂತ ಬಿಸ್ನೆಸ್ ಇದೆ, ಕರೆಕ್ಟ್ ಬಿಸ್ನೆಸ್ ಅಥವಾ ಜಾಬ್, ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಅವ್ರು ಹೇಳ್ತಾರೆ ಇಲ್ಲ ಸರ್, ಬಹಳ ಕಷ್ಟ. ಎಸ್, ಹಾಗಾದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾ? ಎಕ್ಸ್ಟ್ರಾ ಇನ್ಕಮ್, ಆರೋಗ್ಯದ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಹೇಗೆ? ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಹೇಗೆ ಸರ್? ಹೌದು ಸರ್, ಈಜಿ. ಅವಾಗ ಹೇಳ್ಬೇಕು, ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ನೀವು 1 ಗಂಟೆ ಫ್ರೀ ಮಾಡ್ಕೊಂಡ್ರೆ ಸಾಕು. ದಿನಕ್ಕೆ 1 ಅಥವಾ 2 ಗಂಟೆ ಫ್ರೀ ಮಾಡ್ಕೊಂಡು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಇದನ್ನ ನಾವು ಹೇಳ್ತಾ ಹೋಗ್ತೀವಿ. ನಿಮ್ಮ ಫ್ರೆಂಡ್ ಸರ್ಕಲ್ ಏನಾಗಿದೆ, ಸರ್ಕಲ್ ದೊಡ್ಡದೇ ಇರುತ್ತೆ. ತುಂಬಾ ಜನರಿಗೆ ಲೀಸ್ಟ್ ಮಾಡೋದು ಗೊತ್ತಿಲ್ಲ. ದಟ್ ಇಸ್ ಅ ಪ್ರಾಬ್ಲಮ್. ಆ ಲೀಸ್ಟ್ ಬೇರೆ ಬರ್ತದೆ. ಅವಾಗ ಹೇಳ್ತೀನಿ,
ಈಗ ನಾವು ಒಂದು ಮದುವೆ ಒಂದು ಫಂಕ್ಷನ್ಗೆ ನಾವು 1000 ಕಾರ್ಡ್ ಮಾಡಿಸ್ತೀವಿ, ಬಿಸಾಕ್ಲಿಕ್ಕೆ ಮಾಡಿಸೋದಿಲ್ಲ, ಎಲ್ಲರಿಗೂ ಕೊಡ್ಲಿಕ್ಕೆ ಮಾಡಿಸ್ತೀವಿ. ಪ್ರತಿ ಮನೆಯಲ್ಲೂ ಸಮಸ್ಯೆ ಇದೆ. ಬರೀ ಒಂದು ಟೀ ಸೋಪು ಪೇಸ್ಟ್ ಇಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಎಷ್ಟು ಜನರಿಗೆ ಅವಾಗ ಅವ್ರು ಏನ್ ಮಾಡ್ತಾರೆ, 100% ನಮ್ಮ ಜೊತೆಗೆ ಇನ್ವಾಲ್ವ್ ಆಗಿ ಅವರು ಗಂಡ ಹೆಂಡತಿ ಕುತ್ಕೊಂಡೇ ಮಾತಾಡ್ತೀವಿ. ನೀವು ಒಬ್ಬರಿಗೆ ಮಾತಾಡಿದ್ರೆ ಅವ್ರು ಮನೇಲಿ ಹೋಗಿ ಪುಸ್ ಮಾಡ್ಬಿಡ್ತಾರೆ. ಲೇಡಿ ಏನ್ ಮಾಡ್ತಾರೆ, ಬಿಡ್ರಿ ಸುಮ್ಮನೆ ಅನ್ಬಿಟ್ಟು ಹಾಗೆ ಇಬ್ರು ಕುತ್ಕೊಂಡೇ ಮಾತಾಡ್ಬೇಕು. ನಿಮ್ಮ ಅಪ್ಲೈನ್ ನಿಮ್ದು ನೀವು ಹೊಸಬ್ರು ಇದ್ದೀರಿ, ನೀವು ಅಪ್ಲೈನ್ ಕರ್ಕೊಂಡು ಹೋಗ್ರಿ, ಅವ್ರು ಎಕ್ಸ್ಪರ್ಟ್ ಇರ್ತಾರೆ ಅಪ್ಲೈನ್. ಓಕೆ, ಹಾಯ್ ಇಸ್ ದ ಮೇನ್. ಸೊ ಹಾಗಾಗಿ ಈಗ ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ನೀವು ಜಾಯಿನ್ ಆಗ್ತಿರ್ಲ, ಈ ಕಂಪನಿ ಇದೆಯಲ್ಲ, ಮಿಲಿಯನರ್ಸ್ ಇಸ್ ನಾಟ್ ಎ ಚಾನ್ಸ್. ಓಕೆ, ಬಿಕಮ್ ಎ ಮಿಲಿಯನರ್ಸ್ ನಾಟ್ ಎ ಚಾಯ್ಸ್, ನಾಟ್ ಎ ಚಾನ್ಸ್ ಅಂತ. ಈಗ ನೀವು ಮಿಲಿಯನರ್ ಆದೋ ಚಾನ್ಸ್ ಇದ್ದ ಆಗೋದಿಲ್ಲ, ಯುವರ್ ಚಾಯ್ಸ್ ಇಂದ. ನಿಮ್ಮ ಚಾಯ್ಸ್ ಇದು, ಕ್ರಿಯೇಷನ್ ಇಸ್ ಯುವರ್ ಚಾಯ್ಸ್. ನಿಮ್ ಚಾಯ್ಸ್ ಇಂದ ಬಂದಿದ್ರಿ, ನೀವು ಆರ್ಸಿ ಬಂದಿದ್ರಿ. ಪ್ರಾಡಕ್ಟ್ ಈಸ್ ಗುಡ್, ಮಾರ್ಕೆಟಿಂಗ್ ಗುಡ್ ಅಂತ ಹೇಳ್ಕೊಂಡು ಬಂದಿದ್ರಿ. ಅದಕ್ಕೋಸ್ಕರ ನಾ ಹೇಳಿ ಪೈಪ್ ಲೈನ್ಸ್ ಆರ್ ಅವರ್ ಲೈಫ್ ಲೈನ್ಸ್ ಅಂತ. ಪೈಪ್ ಲೈನ್ಸ್ ಅಂದ್ರೆ ಯಾರು? ಡಿಸ್ಟ್ರಿಬ್ಯೂಟರ್. ನಿಮ್ಮ ಡಿಸ್ಟ್ರಿಬ್ಯೂಟರ್ ನಿಮ್ಮ ಲೈಫ್ ಲೈನ್, ಅವರೇ ನಿಮ್ಮ ಲೈಫ್ ಲೈನ್. ಎಷ್ಟು ನಮ್ಮ ಕಡೆಗೆ ಎಷ್ಟು ಡಿಸ್ಟ್ರಿಬ್ಯೂಟರ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್ ಎಂತೆಂತ ಲೀಡರ್ಸ್ ಇದ್ದಾರೆ ನೋಡಿ. ಅವರು ಅವ್ರ ಲೈಫ್ ಲೈನ್. ನಿಮ್ಮ ಕೆಳಗೆ ನಿಮ್ಮ ಜನರೇ ನಿಮ್ಮ ಲೈಫ್ ಲೈನ್. ಅದ ಅರ್ಥ ಮಾಡ್ಕೋಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ದ ಮೋರ್ ಪೈಪ್ ಲೈನ್ಸ್ ವಿ ಗಾಟ್ ಬೆಟರ್. ಹೆಚ್ಚು ಹಾಕ್ಬೇಕು ಜನ. ತಿಂಗಳಿಗೆ ಒಂದು ಏನಾಗುತ್ತೆ, ಒಂದು 3 ತಿಂಗಳಿಗೆ ನೀವು ಪ್ಲಾನ್ ಮಾಡ್ತಾರೆ. ಹೊಸಬ್ರು ಒಂದು 10-15 ಜನರನ್ನ, ಒಂದು 20 ಜನರನ್ನ ಜಾಯಿನ್ ಮಾಡಿಸಿ. ಯಾರು ವರ್ಕ್ ಮಾಡ್ತಾರೆ ಅವ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಅಪ್ಲೈನ್ ಕರ್ಕೊಳ್ಳಿ, ಹೋಗಿ ಹೋಮ್ ಪ್ಲಾನ್ ಜಾಸ್ತಿ ಮಾಡಿ. ಎಷ್ಟು ಹೋಮ್ ಪ್ಲಾನ್ ಮಾಡ್ತೀರಿ ಅಷ್ಟು ನಿಮ್ಗೆ ಹೊಸ ಜನ ಸಿಗ್ತಾರೆ. ನೀವು ಮೀಟಿಂಗ್ ಕರೆದ್ರೆ ಜನ ಬರೋಲ್ಲ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ನೀವು ಮೀಟಿಂಗ್ ಕರೆದ್ರೆ ಜನ ಬರೋದಿಲ್ಲ, ನೆಪ ಹೇಳ್ತಾರೆ, ಏನೇನೋ ನೆಪ ಹೇಳ್ತಾರೆ. ಇಲ್ಲ ಬೇಡ, ಅದು ಕತೆ ಬೇರೆ ಇದೆ. ಅದರಿಂದ ನೀವೇನ್ ಮಾಡ್ಬೇಕು, ನೆಪ ತುಂಬಾ ಇದೆ, ಅದರಿಂದ ಬೇಡ. ಮಾಡಿ ಮೀಟಿಂಗ್ ಮಾಡಿ, ಎಲ್ಲ ಹೇಳಿ. ಮೀಟಿಂಗ್ ಯಾರಿಗೆ ತಗೊಂತೀರಿ ಗೊತ್ತಾ? ಓನ್ಲಿ ಡಿಸ್ಟ್ರಿಬ್ಯೂಟರ್ಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ. ಅವಾಗ ಏನಾಗುತ್ತೆ, ಅಲ್ಲಿ ಸಕ್ಸಸ್ ಆಗುತ್ತೆ. ಈಗ ತುಂಬಾ ಜನ ಬರುದು ಬಹಳ ಕಷ್ಟ. ಈಗ ಮೀಟಿಂಗ್ ಕರೆದ್ರೆ ಎಲ್ಲ ತುಂಬಾ ಬಿಜಿ ಇರ್ತಾರೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಬಿಜಿ ಇರ್ತಾರೆ, ಲ್ಯಾಪ್ಟಾಪ್ ಅಲ್ಲಿ ಬಿಜಿ ಇರ್ತಾರೆ, ಹರಟಿ ಹೊಡಿದ್ರಲ್ಲಿ ಬಿಜಿ ಇರ್ತಾರೆ, ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ, ಮಾತಾಡೋದ್ರಲ್ಲಿ ಬಿಜಿ ಇರ್ತಾರೆ. ನೋ ಪ್ರಾಬ್ಲಮ್. ಓಕೆ, ಹಾಗೆ ಈಗ ಏನಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಫಿನಾನ್ಷಿಯಲ್ ಫ್ರೀಡಮ್. ಯಾಕಂತಂದ್ರೆ ಇದು ಪೈಪ್ ಲೈನ್ ಗೊತ್ತಿರೋ ನಮ್ಗೆ ಫಿನಾನ್ಷಿಯಲ್ ಫ್ರೀಡಮ್. ನಾವು ಡಿಎಕ್ಷನ್ ಬಂದಿದ್ದೆ ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಬಂದಿದೆ. ನಾವು ಫ್ರೀಡಮ್ ತಗೋಬೇಕಂತ ಬಂದಿದ್ದೀವಿ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಲೈಫ್ ಲಾಂಗ್ ಸೆಕ್ಯೂರಿಟಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಕೊಟ್ಟಿದ್ದಾರೆ ನೋಡಿ, ಲೈಫ್ ಲಾಂಗ್ ಸೆಕ್ಯೂರಿಟಿ. ಇದು ನಿಮ್ಗೆ ಯಾರು ಕೊಡ್ತಾರೆ? ಯಾವ ಯಾವ ಜಾಬ್ ಅಲ್ಲಿ ಇದೆ ಸೆಕ್ಯೂರಿಟಿ ಹೇಳಿ? ಒಂದಲ್ಲ ಒಂದ್ ಬಿಟ್ಟು ಹೋಗ್ತಾನೆ ಇರ್ತಾರೆ ಜಾಬ್. ಅದು ಸರಿ ಇಲ್ಲ ಸರ್, ಹ್ಯಾರಾಸ್ಮೆಂಟ್ ಭಾಳ ಇದೆ, ಅಲ್ಲಿ ಬಿಟ್ರು ಮತ್ತೊಂದು ಹೋದ್ರು, ಅಲ್ಲಿ ಬಿಟ್ರು ಮತ್ತೊಂದು ಹೋದ್ರು, ಜಂಪ್ ಆಗ್ತಾನೆ. ಸೆಕ್ಯೂರಿಟಿ ಅರ್ಥ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಎಲ್ಲಿ ಸಿಗೋದಿಲ್ಲ. ನಿಮ್ಮ ನಂತರ ಈಗ ಉದಾಹರಣೆಗೆ ಈಗ ಡಾಕ್ಟರ್ ಇದ್ದಾರೆ, ಡಾಕ್ಟರ್ MD ಡಾಕ್ಟರ್ ಇದ್ದಾರೆ, ಪ್ರಿಸ್ಕ್ರಿಪ್ಷನ್ ಬರೀತಾ ಇದ್ದಾರೆ, ಡಯಾಗ್ನೋಸ್ ಮಾಡ್ತಾ ಇದ್ದಾರೆ. ಅವಾಗ ಹಣ ಬರ್ತಾ ಇರ್ತದೆ. ಅವ್ರಿಗೆ ಅಚಾನಕ್ ಅವ್ರಿಗೆ ವಯಸ್ಸಾಗಿರ್ಬೋದು, ಅಥವಾ ಅವ್ರ ಆಕ್ಸಿಡೆಂಟ್ ಹೋಗಿರ್ಬೋದು, ಅಥವಾ ಅವ್ರಿಗೆ ಒಂದು ಹಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಗಿರ್ಬೋದು. ನೆಕ್ಸ್ಟ್ ಯಾರಿಗೆ ಬರುತ್ತೆ ಆ ಇನ್ಕಮ್? ಅವ್ರು ಬರುವಂತ ಇನ್ಕಮ್ ಅವ್ರ ಫ್ಯಾಮಿಲಿಗೆ ಹೋಗುತ್ತಾ? ಬರೋದಿಲ್ಲ. ಲಾಯರ್, ಫೇಮಸ್ ಲಾಯರ್, ಅವ್ರ ಇನ್ಕಮ್ ಅವ್ರ ಫ್ಯಾಮಿಲಿಗೆ ಹೋಗುದಿಲ್ಲ. ಚಾರ್ಟೆಡ್ ಅಕೌಂಟ್, ಅವ್ರ ಇನ್ಕಮ್ ಫ್ಯಾಮಿಲಿಗೆ ಹೋಗುದಿಲ್ಲ ಅವ್ರು ಹೋದ ನಂತರ. ಹಾಗಾದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ? ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯು ಡೋಂಟ್ ನೋ, ಮಾಹಿತಿ ಇಲ್ಲ. ಹಾಗಾದ್ರೆ ಸೆಕ್ಯೂರಿಟಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ರಿಲೇಷನ್ ಗಿವ್ಸ್ ಸೆಕ್ಯೂರಿಟಿ. ನಿಮ್ಮ ನಂತರ ಫ್ಯಾಮಿಲಿ ಜನರೇಷನ್ ಬೈ ಜನರೇಷನ್ ಇನ್ಕಮ್ ಹೋಗ್ತಾನೆ ಇರ್ತದೆ. ಅದನ್ನು ನೀವು ಸರಿಯಾಗಿ ತಿಳಿಸ್ಕೊಟ್ರೆ 100% ನಮ್ಮ ಜೊತೆಗೆ ಚೆನ್ನಾಗಿ. ಸೆಕ್ಯೂರಿಟಿ ಬಗ್ಗೆ ಮಾತಾಡಿ, ಇನ್ಕಮ್ ಬಗ್ಗೆ ಮಾತಾಡಿ, ಗೊತ್ತಾಗುತ್ತೆ. ಓಕೆ ಸರ್, ಓಕೆ. ಹೌ ಬಿಲ್ಡ್ ಎ ಪೈಪ್ ಲೈನ್, ಹೇಗೆ ಹಾಕೋದು ಪೈಪ್? ಓಕೆ, ಪಾಕೆಟ್ ಕ್ಯಾರಿಂಗ್ ವರ್ಡ್ ಅಲ್ಲಿ. ಈ ಪಾಕೆಟ್ ಕ್ಯಾರಿಂಗ್ ವರ್ಡ್ ಅಂದ್ರೆ ಹೇಗೆ ಗೊತ್ತಾ? ಬರೇ ಜನ ನಾವು ಏನ್ ಮಾಡ್ತಿದೀವಿ, ಓದಿಸೋದು, ಮಕ್ಕಳಿಗೆ ಓದಿಸೋದು ಉದ್ದೇಶ ಏನಂತಂದ್ರೆ ಜಾಬ್ ಮಾಡೋದು ಅಷ್ಟೇ. ವೆರಿ ಸಿಂಪಲ್, ಜಾಬ್ ಮಾಡೋದು.
ಓಕೆ, ಕೆಲವರೆಲ್ಲ ಶೆಟ್ಟಿ ಅವರೆಲ್ಲ ಇರ್ತಾರೆ ಈ ಸೈಡ್ ಎಲ್ಲ. ಅವ್ರೇನ್ ಗೊತ್ತುಂಟ, ಮಕ್ಕಳಿಗೆ ಜಾಸ್ತಿ ಓದಿಸೋದಿಲ್ಲ. ನಂದೈತಲ್ಲ ಕಿರಾಣಿ ಅಂಗಡಿ, ಅದ್ ನೋಡ್ಕೊಳ್ಳಿ. ನಂದೈತಲ್ಲ ಪೇಪರ್ ಮಾರೋದು, ಅದ್ ಮಾಡ್ಲಿ. ನನ್ ತರಕಾರಿ ಅಂಗಡಿ ಐತಲ್ಲ, ಅದ್ ನೋಡ್ಕೊಳ್ಳಿ. ಅಂದ್ರೆ ಅವ್ರದ್ದು ಅಷ್ಟೇ ಮೈಂಡ್ ಇರೋದು ಹಾಗೆ ಹಾಗೆ ಹಾಕೊಂಡು ಸೆಕ್ಯೂರಿಟಿ ನೋಡಿ. ಅವ್ರಿಗೆ ಈಗ ಓದ್ಸೋದು ಏನ್ ಗೊತ್ತ, ತುಂಬಾ ಜನ ಓದಿಸೋ ಉದ್ದೇಶ ಏನಂತಂದ್ರೆ ಅವ್ರಿಗೆ ಒಂದು ಜಾಬ್ ಸಿಗ್ಲಿ, ಅವ್ರಿಗೆ ಜಾಬ್ ಸಿಕ್ಕರೆ ಅವ್ರು ಸೆಕ್ಯೂರ್ ಅಂತ. ಅವ್ರಿಗೆ ಗೊತ್ತಿಲ್ಲ ಸೆಕ್ಯೂರ್ ಅಲ್ಲ ಅಂತ. ಇಟ್ಸ್ ಅ ಪ್ರಾಬ್ಲಮ್. ಓಕೆ, ಹಾಗೆ ಹಾಕೊಂಡು ಓಕೆ ಬರೋಣ. ಈಗ ಏನ್ ಗೊತ್ತಾ, ಹಾಗೆ ಹಾಕೊಂಡು ಅದಕ್ಕೆ ಆ ವರ್ಕ್ ಹೆಜ್ಜಿಸ್ ಅವರು ಒಂದು ಪೈಪ್ಲೈನ್ ಬಗ್ಗೆ ಇದ್ರ ಬಗ್ಗೆ ಬಂದಿದ್ದಾರೆ. ವಿ ಗಾಟ್ ಎ ಅಪಾರ್ಚುನಿಟಿ. ಹಾಗೆ ಹಾಕೊಂಡು ಈಗ ಬ್ರೋನೋ ಅಂಡ್ ಪಾಬ್ಲೋ ಇಲ್ಲಿ ಇಬ್ಬರು ಇದ್ದಾರೆ ಫ್ರೆಂಡ್ಸ್ ಒಂದು ಹಳ್ಳಿಯಲ್ಲಿ. ಅವರು ಜಾಬ್ ಇಲ್ಲ, ಅವ್ರಿಗೆ ಏನ್ ಕೆಲಸ ಇಲ್ಲ. ಹೆಂಗಿದ್ದಾರೆ, ಎನರ್ಜೆಟಿಕ್ ಇದ್ದಾರೆ, ಕೆಲಸ ಇಲ್ಲ. ಬಟ್ ಏನಾಗಿದೆ, ಅವ್ರಿಗೆ ಕೆಲಸ ಸರ್ಚ್ ಮಾಡ್ತಾ ಇದ್ರು, ಹುಡುಕ್ತಾ ಇತ್ತು ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ. ಅವಾಗ ಆ ವಿಲೇಜ್ ಅಲ್ಲಿ ಏನಾಗಿತ್ತು, ನೀರಿನ ಸಮಸ್ಯೆ ಇತ್ತು. ಅವ್ರು ಏನ್ ಮಾಡಿದ್ರು, ಇವರಿಗೆ ಒಂದು ವರ್ಕ್ ಕೊಟ್ಟು, ಕೆಲಸ ಕೊಟ್ಟು, ನಮ್ಮಲ್ಲಿ ನೀರು ನೀರಿನ ಸಮಸ್ಯೆ ಇದೆ, ನಮ್ಗೆ ಮಳೆಗಾಲದಲ್ಲಿ ಸ್ವಲ್ಪ ನೀರು ಸಿಗುತ್ತೆ, ಬಾಕಿ ಟೈಮ್ ನೀರೇ ಇರುವುದಿಲ್ಲ ಅಂದಾಗ ನಿಮ್ಗೆ ಒಂದು ವರ್ಕ್ ಕೊಡ್ತೀವಿ. ಏನಂತಂದ್ರೆ ಅಲ್ಲಿ ಒಂದು ದೊಡ್ಡ ಕೊಳ ಮಾಡಿದ್ವಿ ಊರಲ್ಲಿ, ಒಂದು ಬಾವಿ ತೆಗೆದು. ಈಗ ನೀವ್ ಏನ್ ಮಾಡ್ಬೇಕು, ಆ ನದಿಯಿಂದ ಆ ತುಂಬಾ ದೂರ ಇದೆ ನದಿ, ಅಲ್ಲಿಂದ ನೀವು ಏನ್ ಮಾಡ್ಬೇಕು, ಬಕೆಟ್ ಅಲ್ಲಿ ತಂತ ಹಾಕಿ ನೀವು ಎಷ್ಟು ಬಕೆಟ್ ನೀವು ದಿನಕ್ಕೆ ಹಾಕ್ತೀರಾ ಅಷ್ಟು ನಿಮ್ಗೆ ಹಣ ಕೊಡ್ತೀವಿ ಅಂತ ಅವರು ಅಲ್ಲಿ ಪಂಚರೆಲ್ಲ ಹೇಳಿದಾಗ ಇವ್ರಿಗೆ ಬಹಳ ಖುಷಿ ಇತ್ತು, ನಮ್ಗೆ ಜಾಬ್ ಸಿಕ್ತು. ಇವ್ರು ಏನ್ ಮಾಡ್ತಾ ಇದ್ರು, ತಂತ ನೀರ್ ಹಾಕ್ತಾ ಇದ್ರು. ಆದ್ರಿಂದ ಅವ್ರಿಗೆ ದುಡ್ಡು ಸಿಗ್ತಾ ಇತ್ತು, ಹಣ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಏನಾಯ್ತು, ಒಂದ್ಸರಿ ಇವನ್ಗೆ ಪ್ಯಾಬ್ಲೋಗೆ ಆಲೋಚನೆ ಬಂತು. ಏನಂತಂದ್ರೆ, ಈ ಕತೆ ಕೇಳ್ಕೊಳ್ಳಿ ಸರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವಾಗ ಪ್ಯಾಬ್ಲೋ ಏನಂತ, ರಾತ್ರಿ ನಿದ್ದೆ ಬರ್ಲಿಲ್ಲ ಅವ್ನು. ಅಲ್ಲ, ನಾವ್ ಎಲ್ಲಿವರೆಗೂ ಮಾಡ್ಬೋದಿತ್ತು, ನಾವ್ ಎಲ್ಲಿವರೆಗೂ ನೀರ್ ತಂದು ಬಕೆಟ್ ಇಂದ ಹಾಕೋದು, ಬಕೆಟ್ ಇಂದ ನೀರ್ ತಂದು ಹಾಕೋದು ಅಂದ್ರೆ ಇಲ್ಲ ಅರ್ಥ ಏನ್ ಗೊತ್ತ, ಜಾಬ್. ಏನ್ ಹೇಳಿ, ಜಾಬ್. ಓಕೆ, ಜಾಬ್, ಕೆಲಸ, ಜಾಬ್ ಮಾಡೋದು, ಅಥವಾ ಅವ್ರದ್ದು ಪ್ರೈವೇಟ್ ಯಾವ್ದೋ ಒಂದು ಬಿಸ್ನೆಸ್ ಮಾಡೋದು, ಅಂಗಡಿ ತೆಗೆಯೋದು, ಬಂದ್ ಮಾಡೋದು. ಓಕೆ, ಇಂಥವೆಲ್ಲ ನಾ ಹೇಳ್ತೇನೆ. ಇಲ್ಲಿ ನಾವು ಎಲ್ಲಿವರೆಗೂ ಈ ಒಂದು ಬಕೆಟ್ ಇಂದ ನೀರ್ ಅಲ್ಲಿ ಹಾಕ್ತಾ ಇರ್ಬೇಕು, ಹೇಗೆ ಅಂತ ಆಲೋಚನೆ. ಮತ್ತೆ ನಮ್ಗೆ ಇನ್ನೊಂದು ವಯಸ್ಸಾದ ನಂತರ ಏನು ನಮ್ಗೆ ಹಾಕ್ಲಿಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಕೆಲಸ ತಗೋಬೇಕು. ಆಗ ನಾವೇನ್ ಮಾಡೋದು ಅಂತ ಅವ್ರಿಗೆ ಆಲೋಚನೆ ಬಂತ, ಅವನಿಗೆ ಟ್ಯಾಬ್ಲೋಗೆ. ಅವನಿಗೆ ಮತ್ತೊಂದು ಆಲೋಚನೆ ಬಂತು. ಹಾಗಾದ್ರೆ ಆ ನದಿ, ಆ ಹಳ್ಳದಿಂದ ಒಂದು ಪೈಪ್ ಲೈನ್ ಈ ಹಳ್ಳಿಗೆ ತಂದ್ಬಿಟ್ರೆ ನಾವು ಅವಾಗ ಏನಾಗುತ್ತೆ, ನಮ್ಗೆ ಆ ಕೆಲಸನೇ ಇರಲ್ಲ, ನೀರ್ ಬರ್ತಾನೆ ಇರ್ತದೆ, ದುಡ್ಡು ಬರ್ತಾನೆ ಇರ್ತದೆ. ಪೈಪ್ ಲೈನ್ ಮೂಲಕ ಅಂದ್ರೆ ನೀರು ಅಲ್ಲಿ ಹೋಗ್ತಾ ಇರ್ತದೆ, ಇನ್ಕಮ್, ಕಂಟಿನ್ಯೂಸ್ ಇನ್ಕಮ್ ತಗೋಬಹುದು. ಅವಾಗ ಶ್ರಮ ಇರುವುದಿಲ್ಲ ಅಂತ ಅವನು ಆಲೋಚನೆ ಮಾಡ್ದ. ಫ್ಯಾಬ್ಲೋ ಕೇಳ್ದ, ಬ್ರೋನೋ ಕೇಳ್ದ, ಹೀಗೀಗೆ. ಅವಾಗ ಬ್ರೋನೋ ಏನ್ ಮಾಡಿದ್ರ, ಅವನಿಗೆ ಟಿಂಗಲ್ ಮಾಡ, ಏನಂತ, ನಿನಗೆ ನೋಡಪ್ಪ, ನನಗೆ ಹಣ ಕೊಡ್ತಾ ಇದ್ದಾರೆ ಇಬ್ಬರಿಗೂ ಅಲ್ವಾ, ತಿಂದು ಗುಂದು ಎಲ್ಲ ಎಂಜಾಯ್ ಮಾಡೋಣ. ಅದು ಬಿಟ್ಕೊಂಡು ಈ ಪೈಪ್ ಲೈನ್ ಅದೆಲ್ಲ ಆಗೋದಿಲ್ಲ, ಸಾಧ್ಯ ಇಲ್ಲ. ಹಾಗೆ ಈಗ ತುಂಬಾ ಜನ ಹೇಳ್ತಾರೆ ಜಾಬ್ ಅಲ್ಲಿ, ಏನ್ ಸರ್ ಜಾಬ್ ಬಹಳ ಕಷ್ಟ, ಆದ್ರೆ ನಮ್ಗೆ ಹಣ ಬೇಕು, ಎಕ್ಸ್ಟ್ರಾ ಇನ್ಕಮ್ ಬೇಕು, ಟೈಮ್ ಇಲ್ಲ. ನೋಡಿ, 4 ಗಂಟೆ 5 ಗಂಟೆ ಮನೆಗೆ ಬಂದು ಕುತ್ಕೊಂಡು ಟಿವಿ ಮುಂದೆ ಕುತ್ಕೊಂಡು ಇರ್ತಾರೆ. ಟಿವಿ ಮುಂದೆ ಕುತ್ಕೊಂಡು ಅಥವಾ ಲ್ಯಾಪ್ಟಾಪ್ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡು ಪ್ಯಾರಲೈಸ್ ಆಗಿ ಮನೆ ತುಂಬಾ ಜನ ನೋಡಿ ಪ್ಯಾರಲೈಸ್ ಆಗಿರ್ತಾರೆ. ಅದಕ್ಕೆ ಟಿವಿ ಮುಂದೆ ಕುತ್ಕೊಂಡು, ಪ್ಯಾರಲೈಸ್ ಅಂದ್ರೆ ಏನಿಲ್ಲ, ಹಿಂಗೆ ಹಿಡ್ಕೊಂಡು ಪ್ರಾಬ್ಲಮ್. ಹಾಗೆ ಅವಾಗ 2 ತಾಸು ಕೆಲಸ ಮಾಡಿ ಸರ್, 2 ತಾಸು ಏನು ಬಿಸ್ನೆಸ್, 2 ತಾಸು. ಹಾಗೆ ಏನ್ ಗೊತ್ತಾ, ಪ್ಯಾಬ್ಲೋ ಏನ್ ಮಾಡದ, ಅವಾಗ ಎಲ್ಲರೂ ಟಿಂಗಲ್ ಮಾಡಿದ್ರು. ಅವ್ರಿಗೆ ಇದು ಸಾಧ್ಯ ಇಲ್ಲ, ಬಿಟ್ಬಿಡು, ಯಾಕಂದ್ರೆ ಅವ್ರ ಮೈಂಡ್ ಇಂದ ತೆಗಿ, ಆಗೋದಿಲ್ಲ ಆಗೋದಿಲ್ಲ. ಈಗ ತುಂಬಾ ಜನ ಹಾಗೆ ಜಾಬ್ ನಲ್ಲೇ ಅವ್ರು ನಂಗೆ ಹೇಳುದು, ಸರ್ ಎಕ್ಸ್ಟ್ರಾ ಇನ್ಕಮ್ ಬೇಕು, ಆದ್ರೆ ನಂಗೆ ಟೈಮ್ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ. ಆಮೇಲೆ ಏನಾಯ್ತು, ಅವ್ನು ಹೇಳ್ದ, ಇಲ್ಲ ಪೈಪ್ಲೈನ್ ನಾವು ಹಾಕೋಣ. ಯಾಕಂತಂದ್ರೆ ಅವ್ರಿಗೆ ಡಿಸಿಷನ್ ತಗೊಂಡ್ಬಿಟ್ಟ ಯಾರು, ನೋಡಿ ಬ್ಯಾಕ್ಲೋ ಡಿಸಿಷನ್ ತಗೊಂಡ, ಇಲ್ಲ ನಾನು ಮುಂದೆ ಚೆನ್ನಾಗಿರ್ಬೇಕು, ನನಗೆ ಸೆಕ್ಯೂರಿಟಿ ಬೇಕು ಅಂದ್ರೆ ನಾನು ಪೈಪ್ ಲೈನ್ ಹಾಕ್ಲೇಬೇಕಂತ. ಆ ಬ್ರೋನೋ ಮಾತು ಕೇಳಲಿಲ್ಲ. ಅವ್ನ್ ಏನ್ ಮಾಡ್ಬಿಟ್ಟ, ಪೈಪ್ ಲೈನ್ ಹಾಕ್ಲಿಕ್ಕೆ ಸ್ಟಾರ್ಟೇ ಮಾಡ್ಬಿಟ್ಟ. ಎಲ್ಲಿಂದ, ನದಿಯಿಂದ ಪೈಪ್ ಲೈನ್. ಬೆಳಗ್ಗೆ ಕೆಲಸ ಮಾಡೋದು, ಸಂಜೆ ಮುಂದೆ 2 ಗಂಟೆ 3 ಗಂಟೆ ಇರ್ಬೇಕಾದ್ರೆ ಪೈಪ್ ಲೈನ್ ಹಾಕ್ತಾ ಹೋಗೋದು. ಅವನು ಸ್ಟಾರ್ಟ್ ಮಾಡ್ಬಿಟ್ಟ, ಅರ್ಥ ಮಾಡ್ಕೊಂಡು. ಅವಾಗ ಏನಾಯ್ತು, ಅವಾಗ ಅವ್ನು ಹಾಕ್ಬೇಕಾದ್ರೆ ಅಲ್ಲಿ ತುಂಬಾ ಜನ ಹಳ್ಳಿಯವರು ನಗೆ ಆಡೋದು, ಇದು ಮಾಡೋದು ಎಲ್ಲ ಮಾಡ್ತಾ ಇದ್ರು.
ಇವ್ರಿಗೆ ಬುದ್ಧಿ ಇಲ್ಲ. ಆ ಅದು ಅಲ್ಲಿಂದ ಪೈಪ್ಲೈನ್ ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯನೇ ಇದೆಯಾ, ನೀರ್ ಬರ್ಲಿಕ್ಕೆ ಸಾಧ್ಯ ಇದೆಯಾ, ಹಾಗೆ ಹೀಗೆ ಏನಾದ್ರು ಮಾತಾಡ್ತಾ ಇದ್ದ. ಆದ್ರೆ ಅವನೇನ್ ಮಾಡಿದ, ಫ್ಯಾಬ್ಲು ತಲೆ ಕೆಡ್ಸ್ಕೊಲಿಲ್ಲ. ಅವನು ಗುರಿಗೆ ಅವನಿಗೆ ಗೊತ್ತಿತ್ತು. ಸರಿ ಕೇಳ್ಕೊಳ್ಳಿ ಫ್ರೆಂಡ್, ಏನ್ ಗೊತ್ತುಂಟಾ, ಇವ್ರಿಗೆ ತುಂಬಾ ಜನ ನಮ್ಗೆ ಡಿಎಕ್ಸನ್ ಅವ್ರಿಗೆ ಇವೆಲ್ಲ ಲೀಡರ್ಸ್ ಇದ್ರಿ, ನಿಮ್ಗೆ ಗೊತ್ತಿದೆ. ಬಟ್ ತುಂಬಾ ಜನರಿಗೆ ಗೊತ್ತಿರಲ್ಲ ಇದ್ರಲ್ಲಿ ಏನ್ ಸೀಕ್ರೆಟ್ ಇದೆ ಅಂತ. ಈಗ ಏನಾಯ್ತು ಅಂದ್ರೆ, ಒಂದು ಹಳ್ಳಿಯಿಂದ, ಒಂದು ಕಾಡಿಂದ, ಜಂಗಲಿಂದ ಒಂದು ಮೊಲ ಏನ್ ಮಾಡ್ತು, ಸೀದಾ ಒಂದು ಸಣ್ಣ ಒಂದು ಹಳ್ಳಿಗೆ, ಸಿಟಿಗೆ ಬಂದ್ಬಿಡ್ತು. ಒಂದು ಹಳ್ಳಿಗೆ ಬಂದ್ಬಿಟ್ಟು, ಹಳ್ಳಿಗೆ ಬಂದಾಗ ಅಲ್ಲಿ ಹಳ್ಳಿ ನಾಯಿಗಳಿದ್ವಲ್ಲ, ಅದ್ರಲ್ಲಿ ಒಂದು ನಾಯಿ ಅದ್ ನೋಡ್ಬಿಡ್ತು ಮೊಲ, ಅದನ್ನೇನ್ ಅಟ್ಟಿಸ್ಕೊಂಡು ಹೋಯ್ತು. ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಕೊಡದಾಗ ಅದೇನ್ ಮಾಡ್ತು, ಓಡ್ತಾ 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 ಮತ್ತೆ ಜಂಗಲ್ ಕಡೆ ಹೋಗಿ ಒಂದು ಗಿಲ್ದಲ್ಲಿ ಹೋಗ್ಬಿಡ್ತು. ಅದು ಕೇವ್, ಅದ್ರಲ್ಲಿ ಒಳಗೆ ಹೋಗ್ಬಿಟ್ಟು, ಒಳಗಡೆ ಹೋಗ್ಬೇಡ, ಇದಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗಲ್ಲ. ಇದು ಅಲ್ಲೇ ಕುತ್ಕೊಂತು ಓ ಅಂತ ಒದರ್ಲಿಕ್ಕೆ ಚಲ್ ಮಾಡಿಬಿಟ್ಟೆ. ಅದು ಒದರೋದು ನೋಡಿ, ಅಲ್ಲಿ ಅಕ್ಕಪಕ್ಕ ಇದ್ದ ನಾಯಿಗಳು ಬಂದು ಅವು ಏನ್ ಮಾಡಿದ್ವು, ಒದರ್ಲಿಕ್ಕೆ ಚಲ್ ಮಾಡಿ ಓ ಅಂತ ಒದರ್ಲಿಕ್ಕೆ ಚಲ್ ಮಾಡಿ. ಸುಮಾರು ಹೊತ್ತು ಅವು ಒದರಿದ್ದು, ಇದು ಒದರಿದ್ದು. ಆದ್ರೆ ಈ ನಾಯಿಗೆ ಗೊತ್ತಾಗ್ಲಿಲ್ಲ ಅವ್ಯಾಕ್ ಬಂದ್ವು, ಅವ್ಯಾಕ್ ಒದರಿದ್ವು. ಆ ನಾಯಿಗೆ ಗೊತ್ತಾಗ್ಲಿಲ್ಲ ಇದ್ಯಾಕೆ ಕುತ್ಕೊಂಡು ಒದರ್ತಾ ಇದೆ ಅಂತ. ಇದು ಕಡೆಗೆ ಅವು ಅವು ಹೋದು. ಆದ್ರೆ ಇದು ಮಾತ್ರ ಹೋಗ್ಲಿಲ್ಲ. ಯಾಕೆ, ಇದಕ್ ಗೊತ್ತಿತ್ತು ಇದರಲ್ಲಿ ಫುಡ್ ಇದೆ, ಇದು ಈಗ ಬಂದು ಬರ್ತದೆ, ಹೊರಗಡೆ ಬಂದು ಹಿಡಿದು ತಿನ್ನೋದೇ. ಹಾಗೆ ಡಿಎಕ್ಷನ್ ನಲ್ಲಿ ಏನ್ ಗೊತ್ತಾ, ಡಿಎಕ್ಷನ್ ನಲ್ಲಿ ಡಿಎಕ್ಷನ್ ಗೊತ್ತಿದ್ದವ್ರಿಗೆ ಮಾರ್ಕ್ಸ್ ಸಿಕ್, ಉಳಿದವ್ರಿಗೆ ಗೊತ್ತಿರ್ತದೆ. ದಟ್ಸ್ ಅ ಪ್ರಾಬ್ಲಮ್. ಹಾಗಾಗಿ ಬಂತು ಜನರಿಗೆ, ನೀವು ಏನಾಗತ್ತೆ, ಡಿಎಕ್ಷನ್ ಹಾಗಿದೆ ಹೀಗಿದೆ ಒಂದ್ಸರಿ ಗೊತ್ತಾಗುದಿಲ್ಲ. ಅವ್ರು ತಿನ್ಬೇಕು, ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ಆಮೇಲೆ ಏನ್ ಗೊತ್ತಾ, ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅದು ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ತುಂಬಾ ಜನರ ಚೆಕ್ ತೋರಿಸ್ಬೇಕು. ಇನ್ಕಮ್ ನೋಡಿ, ಸ್ಟಾರ್ ಇದ್ದಾರೆ, ಇವ್ರ ಇನ್ಕಮ್ ಈಗ ನೋಡಿ, ಅವ್ರ ಕೆಲ್ಸದ ಜೊತೆಗೆ ಅವ್ರೊಂದು 5,000 ರೂಪಾಯಿ ತಗೊಳ್ತಾ ಇದ್ದಾರೆ. ಇವರು ಡೈಮಂಡ್ ಇದ್ದಾರೆ, ಅವ್ರ ಕೆಲ್ಸದ ಜೊತೆಗೆ 25,000 ರೂಪಾಯಿ ತಗೊಳ್ತಾ ಇದ್ದಾರೆ. ಇದನ್ನ ತೋರಿಸಿದಾಗ ಅವ್ರಿಗೆ ಏನಾಗುತ್ತೆ, ಮೈಂಡ್ ಓಪನ್. ನೋಡಿ ಬಿಹಾರದವ್ರು ಮಾಡೋದು ಅದೇ, ಅವ್ರು ಏನ್ ತೋರ್ಸೋದಿಲ್ಲ. ಅವ್ರು ನೋಡಿ ಯಾವ್ದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರು ಚೆಕ್ ತೋರಿಸ್ತಾರೆ. 1 lakh ಚೆಕ್, 3 lakh, 4 lakh, 5 lakh ಚೆಕ್ ತೋರಿಸ್ತಾರೆ. ಅಷ್ಟೇ, ಮೋಟಿವೇಶನ್ ಅಷ್ಟೇ. ಚೆಕ್ ತೋರಿಸಿದ್ರೆ ಅವ್ರು ಮೋಟಿವೇಶನ್ ಆಗಿಬಿಡ್ತಾರೆ. ಪ್ರಾಬ್ಲಮ್ ಅದು ಕರೆಕ್ಟ್ ಆಗಿ ಆಗ ಹಾಕೊಂಡು ಇವ್ರು ಏನ್ ಮಾಡಿದ್ರು, ಲೈನ್ ಹಾಕಿ ಬಿಟ್ಟ. ಏನ್ ಫ್ಲಾಬ್ಲೋ ಏನ್ ಮಾಡ್ಬಿಟ್ಟ, ಇವ್ರು ಯಾರ ಮಾತು ಕೇಳಲಿಲ್ಲ, ಅವನ್ಗೆ ಸೀಕ್ರೆಟ್ ಗೊತ್ತಿತ್ತು, ಅವನ್ ಲೈನ್ ಹಾಕಿ ಬಿಟ್ಟ. ಹಾಕಿದ ಗಟ್ಟ ಏನಾಯ್ತು ನೋಡಿ, ಲೈನ್ ಹಾಕಿದ್ ಶಾರ್ಟ್ ಟರ್ಮ್ ಪೇನ್, ಲಾಂಗ್ ಟರ್ಮ್ ಗೇನ್ ಅಂತ. ಹೌದು, ಶಾರ್ಟ್ ಟರ್ಮ್ ಪೇನ್ ಆಗೇ ಆಗುತ್ತೆ, ಹಾಕುವಾಗ ಕಷ್ಟ ಆಗ್ತದೆ. ಪೈಪ್ ಲೈನ್ ಹಾಕೋದು ಎಷ್ಟು ಈಜಿ ಇಲ್ಲ, ಹಾಕಿ ಆಗ್ತದೆ. ಯಾಕಂದ್ರೆ ನಾವು ಎಷ್ಟೋ ಜನರಿಗೆ ಮೆಂಬರ್ಶಿಪ್ ಮಾಡ್ತೀವಿ, ಆದ್ರೆ ಅವ್ರು ಏನ್ ಮಾಡ್ತಾರೆ, ಬರ್ತಾರೆ, ಕೆಲವು ಬಿಟ್ಟು ಹೋಗ್ಬಿಡ್ತಾರೆ, ಕೆಲವರು ಇರ್ತಾರೆ. 80-20 ರೂಲ್ಸ್ ನೆನಪಿರ್ಲಿ. 80-20 ಅಂದ್ರೆ ಏನು ಅಂದ್ರೆ, ನೀವು 100 ಜನ ಹಾಕಿದ್ರೆ 20 ಜನ ಗ್ಯಾರಂಟಿ ನಿಮ್ಗೆ ಮೆಂಬರ್ಶಿಪ್, 20 ಜನ ಗ್ಯಾರಂಟಿ ಲೀಡರ್ ಸಿಗ್ತಾರೆ. ಹಾಗಾದ್ರೆ 100 ಜನ ಮಾಡ್ತಾರೆ. ಜನರಲ್ಲಿ ಕೆಲವರು ನಿಮ್ಗೆ ಪ್ರಾಡಕ್ಟ್ ತಿನ್ಲಿಕ್ಕೆ ಯೂಸ್ ಮಾಡ್ತಾರೆ. ಉಳಿದವ್ರು ನಿಮ್ಗೆ 20% ಜನ ಏನ್ ಮಾಡ್ತಾರೆ, 100% ಅವರು ಬಿಸ್ನೆಸ್ ಮಾಡ್ಲಿಕ್ಕೆ. ಅದಕ್ಕೆ 80-20 ರೂಲ್ಸ್. ಅದಕ್ಕೆ ನೀವೇನ್ ಮಾಡ್ಬೇಕು, ಈಗ ನಮ್ಗೆ ಪೇನ್ ಆಗತ್ತೆ, ಅಯ್ಯೋ ಸರ್ ಅವ್ರು ಏನ್ ಜಾಯಿನ್ ಮಾಡಿದ್ದೇವೆ, ಏನ್ ಕೆಲಸ ಮಾಡ್ತಾ ಇಲ್ಲ. ಎಸ್, ಡೆಫಿನೆಟ್ ಅವ್ರಿಗೆ ಅರ್ಥ ಆಗಿರಲ್ಲ. ಒಂದು, ಎರಡನೇದು, ಅವ್ರು ಏನೋ ಒಂದು ಕೆಲಸದಲ್ಲಿ ಇರ್ಬೋದು, ಅದು ಹೀಗೆ. ಹಾಗೆ ಬಂದು ಸೇರಿದವರೆಲ್ಲ ಜೊತೆ ಬಂದವರೆಲ್ಲ ಕೆಲವರೆಲ್ಲ ಹೇಳ್ತಾರೆ, ಸರ್ ಒಂದು 10 ಜನ ಹಾಕಿದೆ ಸರ್, ಒಬ್ರು ಮಾಡ್ತಾ ಇಲ್ಲ. ಅವಶ್ಯಕತೆ ಇಲ್ಲ, ಮಾಡ್ಬೇಕಂತ ಇಲ್ಲ. ಅವ್ರಿಗೆ ಇನ್ನೂ ಡ್ರೀಮ್ ಸ್ಟ್ರಾಂಗ್ ಆಗಿಲ್ಲ, ಅವ್ರಿಗೆ ಡ್ರೀಮ್ ಓಪನ್ ಆಗಿಲ್ಲ, ಮೈಂಡ್ ಓಪನ್ ಆಗಿಲ್ಲ, ಮಾಡ್ಬೇಕಂತ ಇಲ್ಲ ಅವ್ರು. ನಾವು 140 ಕೋಟಿ ಜನಸಂಖ್ಯೆ ಇದೆ, ಆಗ್ತಾನೆ ಇರೋದು ಪೈಪ್ಲೈನ್, ಆಗ್ತಾನೆ ಇರೋದು. ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾಕೊಂಡು ಲಾಂಗ್ ಟರ್ಮ್ ಗೇನ್. ಒಂದ್ಸರಿ ನಿಮ್ಗೆ ಏನಾಯ್ತು, 2-3 ವರ್ಷ ಇದ್ರಲ್ಲಿ ಕೆಲಸ ಮಾಡಿದ್ರಿ, ನಿಮ್ಮ ಕೆಳಗಡೆ ಒಳ್ಳೊಳ್ಳೆ ಲೀಡರ್ಸ್ ಬಂದ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಸೆಕ್ಯೂರಿಟಿಗೆ ಹೋಗ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ನಿಮ್ಗೋಸ್ಕರ ಅವ್ರು ಕೆಲಸ ಮಾಡೋಲ್ಲ. ಈಗ ನಾವು ಎಸೆನ್ಷಿಯಲ್ಗೋಸ್ಕರ ನಾವು ಕೆಲಸ ಮಾಡೋಲ್ಲ, ನನ್ನ ಫ್ಯಾಮಿಲಿಗೋಸ್ಕರ ನಾ ಕೆಲಸ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾಕೊಂಡು ಏನಾಗುತ್ತೆ, ಅವ್ರು ನೀಲೇಶ್ ಅವ್ರಿಗೋಸ್ಕರ ಕೆಲಸ ಮಾಡೋದಿಲ್ಲ, ಅವರ ಫ್ಯಾಮಿಲಿಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ. ಅವಾಗ ಏನಾಯ್ತು, ಗೇನ್ ಏನಂದ್ರೆ ಖುಷಿ. ಯಾಕೆ, ಇನ್ಕಮ್ ಸ್ಟಾರ್ಟ್, ದುಡ್ಡು ಬರ್ತಾನೆ ಇತ್ತು. ಓಕೆ, ಅವಾಗ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದು ಪೈಪ್ಲೈನ್ ಬಗ್ಗೆ ಹೇಳಿರೋದು. ಅವಾಗ ಏನಾಯ್ತು ನೋಡಿ, ಇದು ಸ್ಟಾರ್ಟೇ ಆಗ್ಬಿಡ್ತು, ಇನ್ಕಮ್ ಸ್ಟಾರ್ಟ್ ಆಗ್ಬಿಡ್ತು. ಯಾಕೆಂತಂದ್ರೆ ಅವನು ಏನ್ ಮಾಡಿದಾನೆ, ಒನ್ಸ್ ಪೈಪ್ಲೈನ್ಸ್ ಕಂಪ್ಲೀಟೆಡ್, ನೋ ಮೋರ್
ಕ್ಯಾರಿಂಗ್, ಹಾ ಓಕೆ, ಪ್ಯಾಕೆಟ್ಸ್ ಅಂದ್ರೆ ಮತ್ತೆ ಆ ಪ್ಯಾಕೆಟ್ ಕ್ಯಾರಿಂಗ್ ಇಲ್ಲ ಇಲ್ಲ ಅಲ್ಲಿ ಕಂಪ್ಲೀಟ್ ಬಂದ್ಬಿಡುತ್ತೆ. ಪ್ಯಾಕೆಟ್ ಕ್ಯಾರಿಂಗ್ ಇಲ್ಲ, ಸ್ಟಾಪ್ ಆಯ್ತು ನೋಡಿ. ಅವರೆಲ್ಲ ಏನ್ ಮಾಡಿದ್ರು, ಆ ಹಳ್ಳಿಗೆ ಇಡೀ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಅವಾಗ ಅವರ ಇನ್ಕಮ್ ನೋಡ್ಬಿಟ್ಟು ಅವನ್ ಏನ್ ಮಾಡ್ದ, ಪ್ಯಾಬ್ಲೋ ಬ್ರೋನೋ ಅವನ ಜೊತೆಗೆ ಸೇರಿದ್ರು. ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಬಿಟ್ಟು ಅವರೆಲ್ಲ ಒಂದು ಡಿಸ್ಕಷನ್ ಮಾಡಿ, ಎಸ್ ಇದರಲ್ಲಿ ಇನ್ಕಮ್ ಈಗ ಬರ್ತಾ ಇದೆ, ಹಾಗಾಕೊಂಡು ನಾವು ಫುಲ್ ಟೈಮ್ ಇದನ್ನ ಮಾಡೋಣ ಅಂತ ಅವ್ರು ಏನ್ ಮಾಡಿದ್ರು, ಎಲ್ಲ ಒಂದು ಗ್ರೂಪ್ ಸೇರ್ಬಿಟ್ಟು, ಗ್ರೂಪ್ ಸೇರಿಸಿ ಅಂದ್ರೆ ಯಂಗ್ ಜನರೇಷನ್ ಗ್ರೂಪ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ಈ ಹಳ್ಳಿಯಿಂದ ಆ ಹಳ್ಳಿಗೆ, ಆ ಹಳ್ಳಿಯಿಂದ ಈ ಹಳ್ಳಿಗೆ ಎಲ್ಲ ಹಳ್ಳಿಗೆ ಏನ್ ಮಾಡಿದ್ರು, ಪೈಪ್ಲೈನ್ ಕನೆಕ್ಷನ್ ಕೊಡ್ಲಿಕ್ಕೆ ಚಾಲು ಮಾಡಿ. ಆ ಪೈಪ್ಲೈನ್ ಕನೆಕ್ಷನ್ ಕೊಡ್ಲಿಕ್ಕೆ ಚಾಲು ಮಾಡಿದಾಗ ಅದೇನಾಯ್ತು, ಇನ್ಕಮ್ 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 ಜನರೇಟ್. ನಾ ಅದನ್ನ ಹೇಳಿದ್ನಲ್ಲ, ಈಗ ಏನ್ ಗೊತ್ತಂತ, ಈಗ ನಮ್ಗೆ ಕಾರ್ಪೊರೇಷನ್ ಇಂದ ವಾಟರ್ ಬರ್ತದೆ, ಒಂದೇ ಕಡೆಗೆ ಲೈನ್ ಕೊಡೋದಿಲ್ಲ ಅವ್ರು, ಎಲ್ಲ ಮನೆಗೆ ಕೊಡ್ತಾ ಬರ್ತಾರೆ, ಹೊಸ ಹೊಸ ಮನೆ ಪೈಪ್ ಲೈನ್. ಅವಾಗ ಏನಾಗುತ್ತೆ, ಅವ್ರು ನೀರಿನ ಬಿಲ್ಲು ತುಂಬಬೇಕಲ್ಲ, ನಾವು ತುಂಬತಾನೆ ಇರ್ತೀವಲ್ಲ. ಹಾಗೆ ಇಲ್ಲಿ ಏನ್ ಗೊತ್ತುಂಟ, ನೀವು ಕನೆಕ್ಷನ್ ಕೊಡೋದ್ರಿಂದ ಅವ್ರ ಇನ್ಕಮ್ ಮಾಡ್ತಾನೆ ಇರ್ತಾರೆ, ಪ್ರಾಡಕ್ಟ್ ತಿಂತಾನೆ ಇರ್ತಾರೆ. ಅವ್ರು ಟೀ ಕುಡಿದ್ರೆ ನಿಮ್ಗೆ ಇನ್ಕಮ್, ಅವ್ರ ಕಾಫಿ ಕುಡಿದ್ರೆ ನಿಮ್ಗೆ ಬೋನಸ್ ಆಡ್ ಆಗುತ್ತೆ, ಅವ್ರ ಕಾಫಿ ಅವ್ರ ಪೇಸ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಬೋನಸ್ ಆಡ್ ಆಗುತ್ತೆ, ನೀಲಿ ತೈಲ ಹಚ್ಚಿದ್ರೆ ನಿಮ್ಗೆ ಬೋನಸ್ ಆಡ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಎಷ್ಟು ಪ್ರಾಡಕ್ಟ್ ಬರ್ತವೆ, ಕೊಂಬುಚಾ, ರೈಸ್ ಬ್ರೌನ್ ಆಯಿಲ್ ತಿಂತಾನೆ ಇರ್ತಾರೆ, ಯೂಸ್ ಮಾಡ್ತಾನೆ ಇರ್ತಾರೆ. ಸಭೆ ಅದು ಗೊತ್ತಾಗ್ಬಿಟ್ಟಿದೆ, ಇಂಥ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗೋದಿಲ್ಲ ಅಂತ ಅವ್ರು ಯೂಸ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಏನಾಗುತ್ತೆ, ಇನ್ಕಮ್ ಬರ್ತಾನೆ ಇರ್ತದೆ. ಹಾಗೆ ಪೈಪ್ ಲೈನ್ ಹಾಕಿದ್ರೆ ಏನಾಗುತ್ತೆ, ಅವರು ಒಂದು ಬಿಸ್ನೆಸ್ ಬರ್ಬೋದು, ಇಲ್ಲ ಲೈಫ್ ಲಾಂಗ್ ಕನ್ಸ್ಯೂಮರ್ ಆಗುತ್ತೆ. ಲೈಫ್ ಲಾಂಗ್ ಕನ್ಸ್ಯೂಮರ್, ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ, ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ, ಬೋನಸ್ ಬರುತ್ತೆ. ಅವ್ರಿಗೆ ಹೇಳ್ಬಿಡಿ, ನಿಮ್ಗೆ ಬೋನಸ್ ಬೇಕಾದ್ರೆ 1000 ಟಿವಿ ನೀವು ತಿಂಗಳ ಮಾಡ್ಲೇಬೇಕು. ಅವ್ರ ಬಿಸ್ನೆಸ್ ಬರಲ್ಲ, ತಿನ್ಲಿಕ್ಕೆ ಬರ್ತಾರೆ, 1000 ಟಿವಿ ಮಾಡೋದ್ರಿಂದ ಎಕ್ಸ್ಟ್ರಾ ಬೋನಸ್ ಬರುತ್ತೆ. ಇದೆಲ್ಲ ನಾವು ಹೇಳ್ಕೊಡ್ತೀವಿ. ಓಕೆ, ಆವಾಗ ನೋಡಿ ಇದೆಲ್ಲ ಗ್ರೂಪ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಈಗ ಫಸ್ಟ್ ಒಂದು ಟೀಮ್ ಕೊಟ್ಕೊಂಡು ನೆಟ್ವರ್ಕ್ ಸ್ಟಾರ್ಟ್ ಮಾಡಿದ್ರು. ವಾಟರ್ ನೆಟ್ವರ್ಕ್ ಅಂದ್ರೆ ಪೈಪ್ ಲೈನ್. ನಾನು ಯಾಕೆ ಪೈಪ್ ಲೈನ್ ಅಂತ ಹೇಳ್ತಾ ಇದ್ದೀನಿ, ನೆಟ್ವರ್ಕ್ ಮಾಡಿ, ನೆಟ್ವರ್ಕ್ ಜನ ಸೇರಿಸ್ತಾ ಬರ್ಬಂದಾಗೆ ಇದು ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾವ. ನಾನು ಸಿರ್ಸಿಯಿಂದ ಸ್ಟಾರ್ಟ್ ಮಾಡಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸಿರ್ಸಿಯಿಂದ. ಸರಿ ಕೇಳ್ಬೋದು, ಸಿರ್ಸಿಯಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ಸೊರಬ ಪಕ್ಕದಲ್ಲಿ ಸೊರಬ ಇದೆ, ಆಮೇಲೆ ಶಿವಮೊಗ್ಗ ಹೋಯ್ತು, ಶಿವಮೊಗ್ಗದಿಂದ ಏನಾಯ್ತು ಭದ್ರಾವತಿ ಹೋಯ್ತು, ಭದ್ರಾವತಿಯಿಂದ ಬ್ಯಾಂಗ್ಳೂರ್ಗೆ ಹೋಯ್ತು, ಬ್ಯಾಂಗ್ಳೂರಿಂದ ದೊಡ್ಡಬಳ್ಳಾಪುರ, ಮೈಸೂರು, ಮಂಡ್ಯ, ಹಾಗೆ ನಮ್ಗೆ ಏನಾಯ್ತು ಹಾಗೆ ಹೋಯ್ತು, ಚಿನ್ನದ ಗಣಿಗೆ ಹೋಯ್ತು. ಆ ನಂತರ ಇಡೀ ಉತ್ತರ ಕರ್ನಾಟಕ ಕವರ್ ಮಾಡ್ತಾ ಇದ್ವಿ. ಹಾಗೆ ನಂಗೆ ಗೊತ್ತಿಲ್ಲ, ನಮ್ಮ ಕೆಳಗಡೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಡ್ತಾರೆ. 18,000 ಡಿಸ್ಟ್ರಿಬ್ಯೂಟರ್ ನನ್ನ ಕೆಳಗಡೆ ಹೇಗೆ ಬಂದ್ರು ನನಗೆ ಗೊತ್ತಿಲ್ಲ. ನಾವು ಏನ್ ಮಾಡಿರ್ತೀವಿ, ಎಷ್ಟು ಜನ ರೆಡಿ ಮಾಡಿರ್ತೇವಲ್ಲ, ಅವ್ರಿಗೆ ಸರಿಯಾದ ನಾಲೆಜ್ ಕೊಟ್ಟರೆ ಸಾಕು, ಅವ್ರು ಹೋಗ್ತಾ ಇರ್ತಾರೆ, ಅವ್ರು ಪೈಪ್ ಲೈನ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ, ಅವ್ರು ಮೆಂಬರ್ಶಿಪ್ ಮಾಡ್ತಾ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಹಾಗೆ ಅದಕ್ಕೆ ನಾವು ಹೇಳ್ತೇವೆ, ಈಗ ನಾವ್ ಏನ್ ಮಾಡ್ತಿದೀವಿ, ಸ್ವಲ್ಪ ಕಷ್ಟ ಮಾಡ್ತಾ ಇಲ್ಲ. ಈಗ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ನಮ್ಮ ಇಂಡಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ಡಾಕ್ಟರ್ ರತ್ನ, ಪ್ರೊಫೆಸರ್ ಹೊಸಪಾಲಯ್ಯ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವ್ರದ್ದು ಒಂದು ಎಕ್ಸಾಂಪಲ್ ನೀವು ತಗೊಂಡ್ಬಿಟ್ರೆ ಮೈಂಡ್ ಓಪನ್ ಆಗುತ್ತೆ. ಪ್ರೊಫೆಸರ್ ಹೊಸಪಾಲಯ್ಯ ಎಕನಾಮಿಕ್ಸ್ ನೋಡಿ, ಡಬಲ್ ಗ್ರಾಜುಯೇಟ್ ಎಕನಾಮಿಕ್ಸ್ ಲೆಕ್ಚರರ್ ಇದ್ದಾರೆ, ಡಬಲ್ ಗೋಲ್ಡ್ ಮೆಡಲಿಸ್ಟ್. ಅವರ ಗೌರ್ಮೆಂಟ್ ಸ್ಯಾಲ್ರಿ 2000 ಅಲ್ಲಿ 1 lakh ಸ್ಯಾಲ್ರಿ. ಓಕೆ, 1 lakh ಸ್ಯಾಲ್ರಿ. ಅವ್ರಿಗೆ ಇದನ್ನ ಗೊತ್ತಾಯ್ತು, ಈ ಸೀಕ್ರೆಟ್ ಗೊತ್ತಾಯ್ತು, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸೀಕ್ರೆಟ್ ಗೊತ್ತಾಯ್ತು. ಅವ್ರೇನ್ ಮಾಡಿದ್ರು, ಆ ಒಂದು ರಿಸೈನ್ ಮಾಡ್ಬಿಟ್ಟು, ಆ ಕೆಲ್ಸಕ್ಕೆ ರಿಸೈನ್ ಮಾಡಿ ಏನ್ ಮಾಡಿದ್ರು, ಇದರಲ್ಲಿ ಫುಲ್ ಇನ್ವಾಲ್ವ್ ಆದ್ರು. ಜೊತೆಗೆ ಮೇಡಮ್ ಅಷ್ಟೇ, ಡಾಕ್ಟರ್ ರತ್ನ ಅವರು ಅಷ್ಟೇ, 24 ಬೆಡ್ಡಿನ ಅಂದ್ರೆ 24 ಬೆಡ್ ಅವರ ನರ್ಸಿಂಗ್ ಹೋಮ್, ಅದನ್ನ ಓನ್ ಹಾಸ್ಪಿಟಲ್, ಅದನ್ನ ಬೇರೆಯವರಿಗೆ ಲೀಸ್ ಕೊಟ್ಟು ಅವ್ರು ಫುಲ್ ಟೈಮ್ ಇದಕ್ಕೆ ಇಳಿದು ಅವ್ರಿಗೆ ಸೀಕ್ರೆಟ್ ಗೊತ್ತಾಯ್ತು. ಈ ಒಂದು ಕಂಪನಿ, ಈ ಪ್ರಾಡಕ್ಟ್ ಹೇಗಿದೆ ಅಂತ ಗೊತ್ತಾಯ್ತು, ನೆಟ್ವರ್ಕ್ ಮಾರ್ಕೆಟಿಂಗ್, ಈ ಮಾರ್ಕೆಟಿಂಗ್ ಪ್ಲಾನ್ ಇದೆಯಲ್ಲ, ಬೈನೇಜ್ ಟ್ರೈನೇಜ್ ಅಂತ ಗೊತ್ತಾಯ್ತು. ಇದಲ್ಲ, ಇದರಿಂದ ಸಿಕ್ಕಾಪಟ್ಟೆ ಮಾಡ್ಬೋದು ಅಂತ ಅವರಿಗೆ ಗೊತ್ತಾಯ್ತು. ತುಂಬಾ ಜನರಿಗೆ ಆರೋಗ್ಯ ಕೊಡ್ಬೋದು, ತುಂಬಾ ಜನರಿಗೆ ಇದರಲ್ಲಿ ಫಿನಾನ್ಷಿಯಲಿ ಫ್ರೀಡಮ್ ಮಾಡ್ಬೋದು ಅಂತ ಅವ್ರಿಗೆ ಸೀಕ್ರೆಟ್ ಗೊತ್ತಾಯ್ತು. ಅವ್ರು ಇದರಲ್ಲಿ ಇನ್ವಾಲ್ವ್ ಆದ್ರು, ಇಳಿದ್ರು, ಕ್ರೌನ್ ಅಂಬಾಸಿಡರ್, ಫಸ್ಟ್ ಇಂಡಿಯನ್ ಕ್ರೌನ್ ಅಂಬಾಸಿಡರ್ ಆದ್ರು. ಆದ್ರೆ ಫಸ್ಟ್ ಅವರು ಜಾಯಿನ್ ಆದಾಗ, ಡೇಟ್ಷನ್ ಜಾಯಿನ್ ಆಗಿ, ಅಂದ್ರೆ ರಿಸೈನ್ ಮಾಡಿ ಡೇಟ್ಷನ್ಗೆ ಜಾಯಿನ್ ಆಗಿ ಅವ್ರ ಫ್ರೆಂಡ್ ಸರ್ಕಲ್ಗೆ, ಅವ್ರ ರಿಲೇಷನ್ಗೆಲ್ಲ ಹೇಳಲಿಕ್ಕೆ ಹೋದಾಗ ಅವರೆಲ್ಲ ಟಿಗ್ಗಲ್ ಮಾಡಿದ್ರು, ಏನ್ ಪ್ರೊಫೆಸರ್ ಇದು ಏನು ಅಲ್ಲ, ನೀವು 1 lakh ಸ್ಯಾಲ್ರಿ ಬಿಟ್ಕೊಂಡು ಈ ಕಾಫಿ ಮಾರ್ಲಿಕ್ಕೆ ಬಂದಿರಲ್ಲ, ನಿಮ್ಗೆ ಬುದ್ಧಿ ಇದೆಯಾ ಅಂತ ಕೇಳ್ತಾ ಇದ್ರು.
ಪ್ರೊಫೆಸರ್ ಐತ್ ನೋಡಿ ಸಕ್ಸಸ್ ಸ್ಟೋರಿಯಲ್ಲಿ ಕೇಳಿ ಅವ್ರು ನಿಮ್ಗೆ ಅಲ್ಲ ಸ್ಯಾಲ್ರಿ ಮೇಡಮ್ ಅಷ್ಟು ಅಲ್ಲ ನಿಮ್ಗೆ ಅಷ್ಟು ಒಂದು ರಶ್ ಇರುವಂತ ಒಂದು ಹಾಸ್ಪಿಟಲ್ ಬಿಟ್ಕೊಂಡು ಅಲ್ಲ ಇದನ್ನ ಬಗ್ಗೆ ನೀವು ಲೆಕ್ಚರ್ ಕೊಡ್ಲಿಕ್ಕೆ ಬಂದಿರಾ ನಿಮ್ಗೆ ಬುದ್ಧಿ ಇದೆಯಾ ಅಂತ ಕೇಳಿದ್ರು. ನಾನು ಹೇಳಿದ್ನಲ್ಲ ಅವಾಗ ರ್ಯಾಬಿಟ್ ನ ಒಂದು ಡಾಗ್ ಕತೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಹಾಗಾದ್ರೆ ಇವರೆಲ್ಲ ಯಾಕೆ ಬಂದಿದ್ದಾರೆ? ಈಗ ಅವ್ರ ಹೆಸರು ನಮ್ಗೆ ಗೊತ್ತಿರ್ತಿತ್ತ? ಪ್ರೊಫೆಸರ್ ಹೆಸರು ಎಷ್ಟು ಜನ ಪ್ರೊಫೆಸರ್ ಇದಾರೆ, ಎಷ್ಟು ಜನ ಡಾಕ್ಟರ್ಸ್ ಇದಾರೆ, ಯಾರ ಹೆಸರು ನಮ್ಗೆ ಗೊತ್ತಿದೆ? ಗೊತ್ತಿಲ್ಲ. ಇವ್ರು ಇಡೀ ವರ್ಲ್ಡೇ ಇವರಿಗೆ ಕೊಂಟಾಡ್ತಾ ಇದೆ, ಇಡೀ ವರ್ಲ್ಡೇ ಕೊಂಟಾಡ್ತಾ ಇದೆ. 200 ಕಂಟ್ರಿಗೆ ಅವರು ಈ ಬಿಸ್ನೆಸ್ ತಗೊಂಡು ಹೋಗಿದ್ದಾರೆ. ಲೆಕ್ಕ ಹಾಕಿನಿ ಹಾಗಾದ್ರೆ ಇವ್ರ ಉದ್ದೇಶ ಏನು? ದುಡ್ಡು ಇಲ್ವಾ? ದುಡ್ಡಿದೆ, ಅವ್ರಿಗೆ ಬೇಕಾದಷ್ಟು ಪ್ರಾಪರ್ಟಿ ಇದೆ, ದುಡ್ಡಿದೆ. ಬಟ್ ಇದರಲ್ಲೇ ಯಾಕೆ ಒಂದು ಗುರಿ, ಒಂದು ಇಂಟೆನ್ಷನ್ ಇಟ್ಕೊಂಡು ಹಾಗಾಕೊಂಡು ಸಕ್ಸಸ್ ಆಗ ಅದನ್ನೇ ನಾವು ಒಂದು ಎಕ್ಸಾಂಪಲ್, ಪ್ರೊಫೆಸರ್ ಒಂದು ಎಕ್ಸಾಂಪಲ್, ಮ್ಯಾಮ್ ಡಾಕ್ಟರ್ ಮ್ಯಾಮ್ ಎಕ್ಸಾಂಪಲ್. ಹಾಗೆ ನಾವು ಡಾಕ್ಟರ್ ರಂಜನ್ ಫೇಮಸ್ ಕಾರ್ಡಿಯಾಲಜಿಸ್ಟ್, ಈಗ ನೋಡಿ ಕ್ರೌನ್ ಡೈಮಂಡ್ ಅವ್ರವ್ರು ಮಾಡ್ಬೋದಿತ್ತಲ್ಲ, ಅವ್ರ ಹೆಸರು ನಾವು ಯಾಕೆ ತೆಗಿತೀವಿ? ಯಾಕೆಂತಂದ್ರೆ ಅವ್ರು ಸಾಧನೆ ಮಾಡಿ ಎಷ್ಟು ಡಾಕ್ಟರ್ಸ್ ಅಲೋಪತಿ ಡಾಕ್ಟರ್ಸ್ ಇದ್ರಲ್ಲಿ ಅವ್ರಿಗೆ ಗೊತ್ತು ಮುಂದೆ ಇದು ವೆಲ್ನೆಸ್ ಇಂಡಸ್ಟ್ರಿ. ಈಗ ಯಾಕಂದ್ರೆ ಮುಂದೆ ಏನಾಗುತ್ತೆ, ಈ ಇಂಡಸ್ಟ್ರಿನೇ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಮುಂದೆ ಯಾವ್ದು ಇಲ್ಲ, IT BT ಯಾವುದಿಲ್ಲ, ಎಲ್ಲ ಓನ್ಲಿ ವೆಲ್ನೆಸ್ ಇಂಡಸ್ಟ್ರಿ ಮಾತ್ರ. ನಾ ಬದುಕ್ಬೇಕಂದ್ರೆ ಇದು ತಿನ್ಬೇಕು, ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಇದನ್ನ ನೀವು ಹೇಳೋದು ಒಂದೇ ಮಾಡ್ಬೇಕು, ನೀವ್ ಹೇಳಲಿಲ್ಲ ನೀವು ಫೇಲ್ಯೂರ್. ಯಾರೋ ಒಬ್ಬರು ಹೇಳ್ಕೊಂಡು ಹೋಗ್ಬಿಡ್ತಾರೆ, ಯಾರೋ ಕಡೆಗೆ ಅವ್ರ ಮೆಂಬರ್ ಆಗಿ. ನೀವು ಹೇಳೋದನ್ನ ಕಲಿಯಿರಿ ಫ್ರೆಂಡ್ಸ್. ಓಕೆ ಸರಿ, ನೆಕ್ಸ್ಟ್ ಮುಗಿಸ್ಬಿಡೋಣ. ಹಾಗಾಕೊಂಡು ಬಕೆಟ್ ಕ್ಯಾರಿಂಗ್ ವರ್ಡ್ ಏನಾಗಿದೆ, ಒಂದು ಬಕೆಟ್ ಕ್ಯಾರಿಂಗ್ ಅಂದ್ರೆ ಅವ್ರು ಬಕೆಟ್ ಹಿಡ್ಕೊಂಡು ಕುಂದಿರ್ ನಿಲ್ತಾರೆ. ಅಂದ್ರೆ ಜಾಬ್ಗೆ ಒಂದು ಜಾಬ್ ಸೇರಿರ್ತಾರೆ, ಆ ಜಾಬ್ ಬಿಟ್ಟು ಮತ್ತೊಂದು ಜಾಬ್, ಆ ಜಾಬ್ ಬಿಟ್ಟು ಮತ್ತೊಂದು ಜಾಬ್ ಹೋಗ್ತಾನೆ ಇರ್ತಾರೆ. ದಿಸ್ ಇಸ್ ಅ ಪ್ರಾಬ್ಲಮ್. ಹಾಗಾಕೊಂಡು ಏನಾಗುತ್ತೆ, ಆ ಬಕೆಟ್ ಕ್ಯಾರಿಂಗ್ ಅವ್ರು ತಿನ್ಕೊಳ್ಳೋದು ಏನಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನಂತಂದ್ರೆ ಮೆನಿ ಸ್ಟ್ರಾಂಗ್ ಮನಿ ಸ್ಟಾಪ್ಸ್ ಎಂದ ಇಲ್ಲಿ ಕೊಟ್ಟಿದ್ದಾರೆ. ಬಕೆಟ್ ಕ್ಯಾರಿಂಗ್ ಇಸ್ ಸ್ಟಾಪ್ ಅಷ್ಟೇ. ವೆರಿ ಸರ್. ಅಂದ್ರೆ ಏನ್ ಗೊತ್ತಾ, ನೀವು ಯಾವಾಗ ಕೆಲಸ ಮಾಡೋದು ನಿಲ್ಲಿಸಿದ್ರಿ ಅವಾಗ ದುಡ್ಡು ಇನ್ಕಮ್ ಬರೋದು ಸ್ಟಾಪ್ ಆಗಿದೆ ಅಷ್ಟೇ. ಇದ್ರಲ್ಲಿ ಮತ್ತೇನಿಲ್ಲ, ಇನ್ಕಮ್ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಹಾಗಾಕೊಂಡು ಈಗ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಂತ ಅಂದ್ರೆ ಇನ್ನು ಹೇಳಿದ್ದಾರೆ, ವಾಟ್ ವಿ ಡೂ ಇಫ್ ಯುವರ್ ಇನ್ಕಮ್ ಸ್ಟಾಪ್ಸ್ ಟುಮಾರೋ. ಏನ್ ಬೇಕಾರಾಗ್ಬೋದು. ಈ ಕರೋನಾ ಆಗಿತ್ತು, ಎಷ್ಟೆಲ್ಲ ನಮ್ಗೆ ಹಾನಿ ಆಗಿದೆ. ಈಗಾದ್ರೂ ಚೇತರಿಕೆ ಆಗ್ತಾ ಇಲ್ಲ ಜನ. ಈಗಾದ್ರೂ ಎಷ್ಟೋ ಶಾಪ್ಗಳು ಬಂದ್ ಆಗಿರ್ತವೆ, ಓಪನೇ ಮಾಡಿಲ್ಲ. ಈಗಾದ್ರೂ ಎಷ್ಟೋ ಸಮಸ್ಯೆಗಳು ಜನರು. ಹಾಗಾದ್ರೆ ಏನಾಗ್ಬೇಕು? ಯಾವಾಗ ಬೇಕಾದ್ರೆ ಈಗ ನೀವು ಯಾವ್ದೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಯಾವಾಗ ಬೇಕಾದ್ರೆ ಸ್ಟಾಪ್ ಏನು ಸಮಸ್ಯೆಗಳು ಬರ್ಬೋದು, ಅವಾಗ ಏನ್ ಮಾಡ್ತೀವಿ? ಏನಿದೆ ನಿಮ್ಗೆ ನಿಮ್ಗೆ ಏನಿದೆ ಅದಕ್ಕೆ? ಓಕೆ, ಆಮೇಲೆ ಏನಾಗುತ್ತೆ, ನಿಮ್ಗೆ ಏನೋ ಸಿಕ್ ಬರ್ಬೋದು. ಏನಾಗುತ್ತೆ ಸಿಕ್ ಬಂದ್ ಮನೇಲಿ ಬೆಡ್ ಅಲ್ಲಿ ಇರ್ತೀರಿ, ದುಡ್ಡು ಬರುತ್ತಾ? ಇಲ್ಲ. ಓಕೆ, ಎಮರ್ಜೆನ್ಸಿ ಬಂದ್ಬಿಡ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಬಂದ್ಬಿಡ್ಬೋದು. ಏನ್ ಮಾಡ್ತೀವಿ? ತಂದೆ ತಾಯಿ ಇರ್ತಾರ, ಅವ್ರಿಗೆ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಹೇಳ್ಬಿಟ್ಟಿರ್ತಾವ, 4-5 ಲಕ್ಷ ಖರ್ಚಾಗಿಲ್ಲ. ಹೇಗ್ ಮಾಡ್ತೀರಾ? ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಡೂ ಯು ಹ್ಯಾವ್ ಎ ಲೈಫ್ ಲೈನ್? ನಿಮ್ಗೆ ಏನಾದ್ರು ಲೈಫ್ ಲೈನ್ ಯಾವ್ದಾರು ಒಂದು ವೇ ಇದೆಯಾ? ಎಸ್. ಇದು ಗ್ಯಾಮ್ಲಿಂಗ್ ಅಲ್ಲ. ವಿ ಆರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಆರ್ ಯು ಎ ಗ್ಯಾಮ್ಲಿಂಗ್? ಇದು ಗ್ಯಾಮ್ಲಿಂಗ್ ಅಲ್ಲ, ದಿಸ್ ಇಸ್ ನಾಟ್ ಎ ಗ್ಯಾಮ್ಲಿಂಗ್ ಸಿಸ್ಟಮ್. ಓಕೆ, ಬಕೆಟ್ ಕ್ಯಾರಿ ಏನ್ ಕೊಟ್ಟಿದ್ದಾರೆ? ಕನ್ಸಿಸ್ಟೆಂಟ್ ಇನ್ಕಮ್ ಅಷ್ಟೇ. ಅದು ನಿಮ್ಗೆ ಒಂದು ಸ್ಯಾಲ್ರಿ ಅಷ್ಟೇ, ಕನ್ಸಿಸ್ಟೆಂಟ್ ಇನ್ಕಮ್ ಬರುತ್ತೆ, ಒಂದು ಸ್ಯಾಲ್ರಿ ಬರುತ್ತೆ, ಸಾಲ್ವ್ ಅಷ್ಟೇ. ನಾವು ಅದರಲ್ಲಿ ನಾವು ಕೋಟ್ಯಾಧಿಪತಿ ಆಗ್ಲಿಕ್ಕೆ, ಯಾಕಂದ್ರೆ 1ನೇ ತಾರೀಕಿಗೆ ಬಂದ್ರೆ 10ನೇ ತಾರೀಕಿಗೆ ದುಡ್ಡು ಖಾಲಿ ಆಗುತ್ತೆ. ಯಾಕಂತಂದ್ರೆ ಕೊಡೋದಿರುತ್ತೆ, ಅಲ್ಲಿ ಇಲ್ಲಿ ಲೋನ್ ಎಲ್ಲ ಇರುತ್ತೆ, ಎಲ್ಲ ಖಾಲಿ ಆಗ್ತದೆ. ಹಾಗಾಗಿ ಅದಕ್ಕೋಸ್ಕರ ಇದು ಬಹಳ ಒಂದು ಇದು ನೋಡಿ. ಏನ್ ಗೊತ್ತುಂಟ, ಇಲ್ಲಿ ನಾನು ಹೇಳೋದಾದ್ರೆ ಒಂದು ಇಲ್ಲಿ ಜನರಿಗೆ ಯಾವ ತರ ಮೈಂಡ್ ಸೆಟ್ ಅಂತಂದ್ರೆ, ಒಂದು ಕತ್ತೆ ಇರುತ್ತೆ, ಒಬ್ಬ ಕತ್ತೆ ಸಾಕಿರ್ತಾನೆ, ಅದಕ್ಕೆ ತುಂಬಾ ಅದ್ರ ಮೇಲೆ ಹೊರ್ಸೋದು ಗಿರ್ಸೋದು ಎಲ್ಲ ಮಾಡ್ತಿರ್ತಾನೆ. ತುಂಬಾ ಅವ್ರು ಹೆವಿ ವರ್ಕ್ಸ್ ಮಾಡಿಸ್ತಾ ಇರ್ತಾನೆ. ಅವಾಗ ಕತ್ತೆ ಅನ್ಕೋಣ, ಅಯ್ಯೋ ಈ ನನ್ನ ಯಜಮಾನ ಇಷ್ಟೆಲ್ಲ ಕೆಲಸ ಮಾಡಿಸ್ತಾನೆ, ಸರಿ ಊಟ ಕೊಡುದಿಲ್ಲ, ಮತ್ತೆ ನನಗೆ ಪೆಟ್ಟು ಕೊಡ್ತಾನ, ಆದ್ರಿಂದ ನಾನು ಇವನಿಗೆ ಬಿಟ್ಟೆ ಹೋಗ್ಬಿಡ್ತೀನಿ ಅಂತ. ಅದು ಏನ್ ಮಾಡ್ತದ, ಬಿಟ್ಟು ಹೋಗಿ ನಾನು ಜಂಗಲ್ಗೆ ಹೋಗ್ತೇನೆ,
ಅಲ್ಲಿ ಮದ್ವೆ ಗಿದ್ವೆ ಆಗಿ ಮಕ್ಕಳು ಮಾಡ್ಕೊಂಡು ರಾಜನಾಗಿ ಇರ್ತೀನಿ ಅಂತ ಏನ್ ಮಾಡ್ತು ಆ ಕತ್ತೆ ಅನ್ಕೊಂತಾನೆ ಇರ್ತದೆ. ಯಾವಾಗ ಇವ್ನು ತುಂಬಾ ಕೆಲಸ ಕೊಡ್ತಾನೆ, ಯಾವಾಗ ಇವ್ನು ಪನಿಷ್ ಮಾಡ್ತಾನೆ, ಅವಾಗ ಅನ್ಕೊಂತಾನೆ ಇರ್ತದೆ. ಆ ಕತ್ತೆ ಏನ್ ಮಾಡ್ತದ ಅನ್ಕೊಂತಾನೆ ಇರ್ತದೆ. ಅವಾಗ ಏನಾಗತ್ತೆ, ಅವಾಗ ಆವಾಗ ಬರೀ ಹೀಗೆ ಯಾವಾಗ ಅವನು ಜಾಸ್ತಿ ವರ್ಕ್ ಕೊಟ್ಟ ಇದು ಮಾಡ್ತದ ಅವಾಗ ಅನ್ಕೊಂತಾನೆ ಇರ್ತದೆ ಕತ್ತೆ, ಇಲ್ಲ ನಾನು ಬಿಟ್ಟು ಹೋಗ್ತೇನೆ ಹಾಗೆ ಹೀಗೆ. ಆದ್ರೆ ಅದು ಏನ್ ಮಾಡುತ್ತೆ, ಡಿಸಿಷನ್ ತಗೊಳಲ್ಲ. ಡಿಸಿಷನ್ ತಗೊಳ ಯಾವಾಗ ಡಿಸಿಷನ್ ತಗೊಳ್ಳ ಆ ಕತ್ತೆ ಅವನ ಜೊತೆಗೆ ಕೆಲಸ ಮಾಡ್ತಾ 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 ಏನಾಯ್ತು ಹೋಗ್ತು. ಅದ್ರ ಕನಸು ಅಲ್ಲೇ ಉಳ್ತು. ಅದೇ ಫ್ರೆಂಡ್ಸ್, ನಾನು ಯಾಕೆ ಈ ಕತೆ ಹೇಳಿದ್ರೆ, ಡಿಸಿಷನ್ ತಗೋಬೇಕು. ಈಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ವಿ, ಎಕ್ಸ್ಟ್ರಾ ಇನ್ಕಮ್ ಬೇಕು, ಎಸ್ 100%. ನಾವೊಂದು ಎಕ್ಸ್ಪರ್ಟ್ ಇದರಲ್ಲಿ ಇದು ಫ್ಯಾಮಿಲಿ ಇದು ನೋಡಿ ತುಂಬಾ ಮಿಸ್ಟೇಕ್ ಮಾಡ್ಕೊಂತೀರಿ. ಇದು ಫ್ಯಾಮಿಲಿ ಬಿಸ್ನೆಸ್, ಗಂಡ ಹೆಂಡತಿ ಮಾಡುವಂತ ಬಿಸ್ನೆಸ್. ಈಗ ನೀವು ಗಂಡ ಕೆಲ್ಸಕ್ಕೆ ಹೋದಾಗ ಮೇಡಮ್ ನೀವೆಲ್ಲ ಕೂಡ್ಕೊಂಡು ಮಾಡಿ ಒಂದು ಗ್ರೂಪ್ ಕಟ್ಟಿ, ಅವಾಗ ಏನಾಗುತ್ತೆ, ವರ್ಕ್ ಆಗತ್ತೆ, ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ, ಎಲ್ಲ ಮಾಡ್ತಾ ಇರುತ್ತೆ. ಹಾಗೆ ಹಾಕೊಂಡು ಡಿಸಿಷನ್ ತಗೊಳ್ಳಿ. ಯಾಕಂತಂದ್ರೆ ಒಂದೇ ಸಲ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ, ಏನೆಲ್ಲ ಆಗಿ ಹೋಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಸಮಸ್ಯೆಗೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಇನ್ಕಮ್ ಬೇಕು ಜನರಿಗೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಕೊಂಡು ಏನಾಗುತ್ತೆ ನೋಡಿ, ಪೈಪ್ಲೈನ್ಸ್ ಆರ್ ಓಪನ್ 24x7 ಇಂಟು 365, 365 ದಿನ ನಿಮ್ಗೆ ಇನ್ಕಮ್ ಸುರಿತಾನೆ ಇತ್ತು. 10ನೇ ತಾರೀಕಿಗೆ ಟನ್ ಅಂತ ನೀವು ಹಾಕೊಂಡಿರ್ತೀವಿ ಅಲ್ವಾ. ಓಕೆ, ನೀವು ನಿದ್ರೆ ಮಾಡ್ತಾ ಇರಿ, ಆಡ್ತಾ ಇರಿ, ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಓಕೆ, ಇಲ್ಲಿ ರಿಟೈರ್ಡ್ ಆಗಿ ನೀವು ರಿಟೈರ್ಡ್ ಆದ್ರು. ಯಾಕಂದ್ರೆ ಈಗ ನಮ್ಮಲ್ಲಿ ಒಬ್ಬರು CP ಪಾಟೀಲ್ ಸರ್ ಇದ್ದಾರೆ, 70 ವರ್ಷ ಅವ್ರಿಗೆ. ನಮ್ಮ 10 ವರ್ಷದಿಂದ ಅವರಿಗೆ ತುಂಬಾ ಶುಗರ್ ಇತ್ತು. ಅವರು ಆ ಶುಗರ್ಗೋಸ್ಕರ ಈ RBG ಎಲ್ಲ ತಗೊಂಡು ಈಗೆಲ್ಲ ಶುಗರ್ ಮಾತ್ರೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನ ಹಾಕಿದ್ದೇನೆ, ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ. ರಿಯಾಕ್ಷನ್ ಮಾರ್ನಿಂಗ್ ಮಾತಾಡೋದಲ್ಲಿ ಅವರು ಸ್ಪೀಚ್ ಮಾಡಿದ್ದಾರೆ, ಭಾಳ ಚಂದ ಮಾಡಿದ್ದಾರೆ. 70 ಏಜ್ ಅವ್ರು ಹೆಂಗ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಇದು ಯಾವ ತರ ಸ್ಟ್ರಾಂಗ್ ಇದ್ದಾರೆ ಇವರು. ಅವರು ನೋಡಿ, ಈಗ ಅವರು ಡೈಮಂಡ್ ಆಗಿ ಅವ್ರ ಕೆಳಗಡೆ ಅವ್ರ ಮಗನೂ ಡೈಮಂಡ್, ಆನಂದ್ ಪಾಟೀಲ್. ಎಷ್ಟು ಖುಷಿ ಆಗ್ತಾ ಇದೆ ಅಲ್ಲ. ನೀವು ರಿಟೈರ್ಡ್ ಆದ್ರೂ ಹಣ ಬರ್ತಾ ಇದೆ ನೋಡಿ, ಅವ್ರಿಗೆ ಹಣ ಬರ್ತಾ ಇದೆಯಲ್ಲ ಅವ್ರಿಗೆ ರಿಟೈರ್ಮೆಂಟ್. ಅವ್ರು ನೋಡಿ 70 ವರ್ಷ ಆದ್ರು ಸ್ಕೂಟಿ ತಗೊಂಡು ಹೋಗ್ತಾನೆ ಇರ್ತಾರೆ, ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಕುತ್ಕೊಂಡು ಲೆಕ್ಚರ್ ಹೊಡಿತಾನೆ ಇರ್ತಾರೆ. ಬೇಕ್ರಿ ಇದು ಬೇಕು. ನಾನು ತುಂಬಾ ಅವ್ರಿಗೆ ಸೀನಿಯರ್ ಸಿಟಿಜನ್ಗೆ ಒಂದು ಕ್ಲಾಸ್ ಕೊಡ್ತಾ ಇದ್ದೆ. ಅದು ಈಗ ಟೈಮ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳೋದಿಲ್ಲ. ಓಕೆ, ಹಾಗಾಕೊಂಡು ನೀವು ಈಗ ನೋಡಿ, ನೀವು ಸಿಕ್ಕಾಗಿ ಬೆಟ್ಟಲ್ಲಿ ಹಣ ಬರ್ತಾ ಇದೆ. ಓಕೆ, ಆಮೇಲೆ ಏನಾಗುತ್ತೆ, ವರ್ಕ್ ಮಾಡದ ಇದ್ರು ದುಡ್ಡು ಬರ್ತದೆ. ಓಕೆ ನೋಡಿ, ಎನಿ ಎಮರ್ಜೆನ್ಸಿಯಲ್ಲಿ ಇದ್ರು ನಿಮ್ಗೆ ಹಣ ಇರೋದ್ರಿಂದ ಡೋಂಟ್ ವರಿ. ಯಾಕಂದ್ರೆ ಈಗ ನಾವೇನ್ ಮಾಡ್ಬೋದು, ಎಮರ್ಜೆನ್ಸಿಗೆ ಹೊರಗಡೆ ಅಂದ್ರೆ ನೀವು ಲೋನ್ ಬೇಕಾದ್ರೆ ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಈ GST TDS ಎಲ್ಲ ಕಟ್ ಆಗೋದ್ರಿಂದ ಲೋನ್ ನಿಮ್ಗೆ ಕಂಪನಿ ಬ್ಯಾಂಕ್ ತಕ್ಷಣ ಲೋನ್. ಓಕೆ ಸರಿ, ಹೇಗೆ ಮುಗಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಮಿಸ್ಟೇಕ್ ಅನ್ ಮಾಡಿದ್ದಾರೆ. ಈಗ ಏನಾಗುತ್ತೆ, ಇವೆಲ್ಲ ಮೋಸ್ಟ್ ಪೀಪಲ್ ಏನಾಗಿದೆ, ಮಿಸ್ಟೇಕ್ ಅಂದ್ರೆ ಇದು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಏನ್ ಗೊತ್ತಾ, ಜನ ಸೇರ್ಸೋದು, ಪಬ್ಲಿಕ್ ಸೇರ್ಸೋದು ಅಂತ ಮಿಸ್ಟೇಕ್ ಅವ್ರದ್ದು ಒಂದು ಮೈಂಡ್ ಅಲ್ಲಿ ಹಾಗೆ ಸಟ್ ಹೋಗ್ಬಿಟ್ಟಿದೆ. 99% ಅವ್ರು ಏನ್ ಮಾಡ್ತಾ ಇದಾರೆ, ಈ ಪಕೆಟ್ ಕ್ಯಾರಿಂಗ್ ಅಲ್ಲಿ ಇರ್ತಾರೆ. ಒಂದ್ ಕೆಲಸ ಬಿಟ್ಟು ಮತ್ತೊಂದು ಹೋಗುದು, ಅವ್ರ ಮಿಸ್ಟೇಕ್. ಹಾಗೆ ಅದಕ್ಕೆ ಹೇಳ್ತಾರೆ ಅಂದ್ರೆ, ಹಾಗೆ ಯಾಕೆ ಅಂದ್ರೆ ತಪ್ಪ ಅವ್ರದಲ್ಲ. ಇದೇನಾಗತ್ತೆ, ಯಾರೋ ಒಬ್ಬರು ಏನೋ ಸ್ವಲ್ಪ ಹೊಡೆತ ತಿಂದಿರ್ತಾರೆ, ಯಾವ್ದೋ ಒಂದು ಕಂಪನಿಯಲ್ಲಿ ದುಡ್ಡು ಹಾಕ್ಬಿಟ್ಟು ಏನೋ ದುಡ್ಡು ತಿಂದ ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಹೇಳಿರ್ತಾರೆ, ಇವ್ರು ಜಾಯ್ನ್ ಆಗಿರಲ್ಲ, ಇವ್ರ ಮೈಂಡ್ ಅಲ್ಲಿ ಅದು ಹೋಗ್ಬಿಟ್ಟಿದೆ. ಇದು ಇಂಥವೆಲ್ಲ ಬಂದ್ರೆ ಇದು ಅಂದ್ರೆ ನಾವು ಎಲ್ಲ ಹೋಗೇ ಬಿಡ್ತೀವಿ ಅಂತ ಅಲ್ವಾ. ಹಾಗೆ ಅದಕ್ಕೋಸ್ಕರ ಅದು ನಾ ಹೇಳಿದ ಬೀರ್ಬಲ್ ಅಕ್ಬರ್ ಕತೆ. ಅವನ್ ಹೇಳಿದಂತೆ ಬೀರ್ಬಲ್ ರಾಜ ಅಂದ್ರೆ ಸಭೆಯಲ್ಲಿ ಹೇಳಿದ, ಯಾರು ಅಕ್ಬರ್ ರಾಜ ಬೀರ್ಬಲ್ ಹೇಳಿದ, ಸರ್ ನಮ್ಮ ಊರಿನ ಬೆಕ್ಕು ಹಾಲು ಕುಡಿಯೋದು ನಿಲ್ಲಿಸ್ಬಿಟ್ಟಿದೆ. ಹಾಲು ಕುಡಿಯೋದು ನಿಲ್ಲಿಸಿದೆ ಅಂದಾಗ, ಹಾಗಾದ್ರೆ ನಾಳೆ ಒಂದು ಬೆಕ್ತಾನೆ, ನಾನು ಅದಕ್ಕೆ ನೋಡ್ತೀನಿ, ನಾ ಹಾಲು ಕುಡಿಸಿ. ಆಗ ಇವನೊಂದು 3 ದಿನದಿಂದ ಏನ್ ಮಾಡಿರ್ತಾನೆ ಬೀರ್ಬಲ್ಲು, ತಮ್ಮ ಮನೆ ಬೆಕ್ಕಿಗೆ ಕಟ್ ಹಾಕ್ಬಿಟ್ಟು ಅದಕ್ಕೆ ಬಿಸಿ ಹಾಲು ಇಡ್ತಾ ಇರ್ತಾನೆ. ಆ ಬಿಸಿ ಬಾಯಿ ಹಾಕಿಬಿಟ್ಟು ಅದು ಸುಟ್ಟು ಹೋಗ್ಬಿಡುತ್ತೆ. ಬಾಯಿ ಹಾಕಿಬಿಟ್ಟು ಏನಾಯ್ತು, ಬಾಯಿ ಸುಟ್ಟು ಹೋಗ್ಬಿಟ್ಟು ಅದಕ್ಕೆ ಅದು ಹಾಲು ಕುಡಿಯೋದು ನಿಲ್ಲಿಸ್ಬಿಡುತ್ತೆ. ಯಾವಾಗ ಇವನು ಹಾಲು ಇಡ್ತಾನೆ ಅವಾಗ ಹಾಲು ಕುಡಿಯೋದು ಹತ್ರ ಬರ್ತದ, ಹಾಲು ಕುಡಿಯೋದಿಲ್ಲ. ಯಾಕಂದ್ರೆ ಬಾಯಿ ಸುಟ್ಟು ಹೋಗುತ್ತೆ ಅಂತ ಅದಕ್ಕೆ ಭಯ ಆಗ್ಬಿಟ್ಟಿದೆ. ಹಾಗೆ ಅದೇ ಬೆಕ್ಕನ್ನು ಬೆಳಗ್ಗೆ ತಂದು ರಾಜ್ಯಸಭೆಯಲ್ಲಿ, ಅಂದ್ರೆ ಅದ್ರ ರಾಜರ ಒಂದು ಮುಂದೆ ಈ ಬೆಕ್ಕನ್ನು ಇಟ್ಟ. ಅವರು
ಶಾಹಿ ದೂದ್ ಅಂತ, ಶಾಹಿ ದೂದ್ ಬಹಳ ಫೇಮಸ್, ಅಷ್ಟು ಪ್ಯೂರ್ ದೂದ್. ಆದ್ರೆ ಅಷ್ಟು ಆ ಶಾಹಿ ದೂದನ್ನು ಇಟ್ರು, ಆ ಬೆಕ್ಕು ಬಿಟ್ರು, ಬೆಕ್ಕು ಓಡ್ ಹೋಯ್ತು ಆ ಹಾಲು ಕುಡಿಲಿಕ್ಕೆ. ಆವಾಗ ಏನಾಯ್ತು, ಆ ಹಾಲು ಕುಡಿಬೇಕಂದಾದ್ರಾಗ ನೆನಪು ಬಂತು, ಓ ಇದು ಬಾಯಿ ಹಾಕಿ ನನ್ ಬಾಯಿ ಸುಟ್ಟು ಹೋಗುತ್ತೆ ಅಂತ ಮತ್ತೆ ಹಿಂಸರ್ದು ವಾಪಸ್ ಹೋಯ್ತು. ಅವಾಗ ರಾಜನಿಗೆ ಆಯ್ತು. ಹಾಗೆ ಇಲ್ಲಿ ತುಂಬಾ ಜನರಿಗೆ ಯಾವ್ಯಾವ್ದೋ ನೆಟ್ವರ್ಕ್ ಮಾಡಿ ಕೈ ಸುಟ್ಕೊಂಡಿರ್ತಾರೆ. ಹಾಗಾಕೊಂಡು ಅವರು ಏನ್ ಮಾಡ್ತಾರೆ ಈ ತರ, ಅದಕ್ಕೆ ಅವ್ರಿಗೆ ಈ ಕತೆ ಹೇಳಿ, ಶಾಹಿದ್ ಕತೆ ಹೇಳಿ ಗೊತ್ತಾಗುತ್ತೆ. ಇದು ಹಾಗೆ ಸಿಸ್ಟಮ್ನೇ ಚೇಂಜ್. ಇದರಲ್ಲಿ ನಾವು ಯಾವ ತರ ಇನ್ವೆಸ್ಟ್ ಮಾಡಿ ಲಕ್ಷಗಂಟ್ಲೆ ಹಾಕಿ ಯಾವ್ದು ಇಲ್ಲೇ ಇಲ್ಲ. ನಿಮ್ಗೆ ಏನ್ ಬೇಕು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿ, ಜನರಿಗೆ ಸಿಸ್ಟಮ್ ಹೇಳಿ, ದಟ್ಸ್ ಆಲ್. ಓಕೆ, ಹಾಗಾದ್ರೆ ಓಕೆ ಪ್ಯಾಕೆಟ್ ಕ್ಯಾರಿಂಗ್ ಬಗ್ಗೆ ಹೇಳಿದಾರೆ. ಏನಂತಂದ್ರೆ ಅವ್ರ ಮೈಂಡ್ ಸೆಟ್ ಆಗೋದು ಬಹಳ ಕಷ್ಟ. ಓಕೆ, ನಾವು ಎಷ್ಟು ಹೇಳ್ತೀವೋ ಅಷ್ಟು ಹೇಳಿ. ತುಂಬಾ ಜನ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ಆಗ್ಲಿ ಇರೋದಾಗ್ಲಿ. ತುಂಬಾ ಜನ ಲೇಡೀಸ್ ಇದ್ದಾರೆ ಮನೆಯಲ್ಲಿ, ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ನೋಡಿ ನಾನು ಒಂದೇ ಹೇಳ್ತೇನೆ, ಈಗ ನೀವು ಲೇಡೀಸ್ಗೆ ಎಷ್ಟು ನೋಡಿ, ಅವ್ರು ಏನ್ ಗೊತ್ತಾ, 68% ಲೇಡೀಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ವರ್ಲ್ಡ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ತಾರೆ, 22% ಮಾತ್ರ ಜೆಂಟ್ಸ್. ಅವ್ರು ಒಂದ್ಸರಿ ಡಿಸಿಷನ್ ತಗೊಂಡ್ರೆ ನಾವು ಬೀಟ್ ಮಾಡ್ಲಿಕ್ಕೆ ಆಗುತ್ತೆ. ಅಂತವ್ರೆಲ್ಲ ಇದ್ದಾರೆ, ಎಲ್ಲರಿಗೂ ಹೇಳ್ಬೇಕು, ಎಲ್ಲರಿಗೂ ಇದರಲ್ಲಿ ಬರೀ ಜಾಬ್ನವ್ರು ಮಾತ್ರ ಅಂತ ಅಲ್ಲ, ಬರ್ಲಿ ಅವರು ಹೇಳಿ, ಅವ್ರು ಬರ್ದ ಇದನ್ನ ನಾವು ನಮ್ಗೆ ಬೇಕಾದಷ್ಟು ಜನ ಇದ್ದಾರೆ, ಆದ್ರಿಂದ ನಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಹಾಗಾಕೊಂಡು ಇಲ್ಲಿ ಏನಾಗಿದೆ, ಪೈಪ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾಕಂದ್ರೆ ನಮ್ಮ ಲೈಫ್ ಲೈನ್ ಅಂತಾನೆ ಹೇಳ್ತೀವಿ. ಇಲ್ಲಿ ವಿ ಹ್ಯಾವ್ ಟು ಟೇಕ್ ಅಂದ್ರೆ ಟೈಮ್ ಅಂಡ್ ಮೇಕ್. ಈಗ ಏನ್ ಗೊತ್ತಾ, ಇಲ್ಲಿ ಏನಾಗುತ್ತೆ, ಅವರು ಟೈಮ್ ಹಾಕ್ತಾರೆ, ಆನಂತರ ಟ್ಯಾಲೆಂಟ್ ಯೂಸ್ ಮಾಡ್ತಾರೆ, ಎಫರ್ಟ್ ಹಾಕ್ತಾರೆ. ಯಾಕೆಂದ್ರೆ ಅವ್ರನ್ನ ಉದ್ಧಾರ ಮಾಡ್ಬೇಕು. ಸರಿ ತಿಳ್ಕೊಳ್ಳಿ, ನಾವು ಬೇರೆಯವ್ರನ್ನ ಉದ್ಧಾರ ಮಾಡ್ತೀವಿ, ನಮ್ಗೆ ಸಮ್ ಸ್ಯಾಲ್ರಿ ಬಿಸಾಕ್ತಾ ಇದ್ದಾರೆ. IT BT ಈಗೆಲ್ಲ ಫ್ಯಾಕ್ಟ್ರಿ ಎಲ್ಲ ಹೋಗ್ತಾರೆ, ಸ್ಯಾಲ್ರಿ ಹಾಕಿ ಕೊಡ್ತಾ ಇದ್ದಾರೆ, ಬಿಟ್ರೆ ನಾವು ಅದ್ರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಅದರಿಂದ ಇಲ್ಲಿ ಕೊಟ್ಟಿದ್ದಾರೆ, ಯಾರು ಗೊತ್ತುಂಟ, ಆ ನೋಡಿ ಇಲ್ಲಿ ಅಲ್ಬರ್ಟ್ ಐನ್ಸ್ಟೈನ್ ಅವ್ರು ಏನ್ ಹೇಳಿದಾರೆ ಗೊತ್ತಿದೆ, 8 ವಂಡರ್ಸ್ ಆಫ್ ದ ವರ್ಲ್ಡ್. ಯಾವ್ದು ಗೊತ್ತುಂಟಾ, ಇಲ್ಲಿ ಕೊಟ್ಟಿದ್ದಾರೆ, ಡುಪ್ಲಿಕೇಟ್ ಅವ್ರ ಪವರ್ ಆಫ್ ದ ಕಾಂಪೌಂಡಿಂಗ್, ಪವರ್ ಆಫ್ ಕಾಂಪೌಂಡಿಂಗ್. ಅಂದ್ರೆ ನಿಮ್ಮ ಹಣ ಯಾವ ತರ ಕಾಂಪೌಂಡ್ ಆಗುತ್ತೆ, ಕಾಂಪೌಂಡಿಂಗ್ ಅಂದ್ರೆ ಮಲ್ಟಿಪಲ್ ಆಗ್ತಾ ಇರ್ತೀನಿ, 8 ವಂಡರ್ಸ್ ಅಂತ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ಜಪಾನ್ ರಾಜ, ಅವರು ಏನ್ ಮಾಡಿದ್ದಾರೆ, ಇನ್ವೆಂಟರ್ ಅಂತ. ಇನ್ವೆಂಟರ್ ಅಂದ್ರೆ ಅಲ್ಲಿ ಕೆಲಸ ಮಾಡೋದು, ತುಂಬಾ ನಿಂತ್ಕೊಂಡು ಕೆಲಸ ಮಾಡೋದು ಅದೆಲ್ಲ ಮಾಡ್ತಾರೆ. ಅವ್ರಿಗೆ ಒಂದ್ಸರಿ ಅವ್ರಿಗೆ ಕರೆದು, ನಿನ್ಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ, ಯಾಕಂದ್ರೆ ನೀನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀಯ ಅಂದಾಗ, ಅವಾಗ ರಾಜ ಚೆಸ್ ಆಡ್ತಾ ಅವ್ರಿಗೆ ಹೇಳ್ದಾಗ, ರಾಜ ಚೆಸ್ ಆಡ್ತಾ ಇದ್ದ ಮಂತ್ರಿ ಅವ್ರ ಜೊತೆಗೆಲ್ಲ. ಅವಾಗ ಇನ್ವೆಂಟರ್ ಏನ್ ಕೇಳಿದೆ ಗೊತ್ತಾ, ರಾಜರೇ ಹಾಗೆ ನೀವು ನಾನು ಕೊಡೋದಾದ್ರೆ ಫಸ್ಟ್ ಒಂದು ಈ ಕೋನ ಇದೆ ಅದಕ್ಕೆ ನೋಡಿ ಕಾಣ್ತದಲ್ಲ, ಫಸ್ಟ್ ಒಂದು ಅದು ಕೋನ ಇದೆ, ಅದರಲ್ಲಿ ಒಂದು ಅಕ್ಕಿ ಕಾಳು ಕೊಡಿ, ಆ ಎಂಡ್ವರೆಗೂ ಎಷ್ಟು ಅಕ್ಕಿ ಕಾಳು ಆಗುತ್ತೆ ಅಷ್ಟು ಕೊಟ್ಬಿಡಿ. ಓಕೆ, ಎಂಡ್ವರೆಗೂ ಎಷ್ಟು ಅಕ್ಕಿ ಕಾಳು ಆಗುತ್ತೆ ಅಷ್ಟು ಕೊಟ್ಬಿಡಿ. ಅವಾಗ ಎಲ್ಲ ಅಲ್ಲಿ ಜನ ಎಲ್ಲ ನಗ್ತಾರ, ಅಲ್ಲ ಗೋಲ್ಡ್ ಕೇಳ್ಬೋದು, ಏನ್ ಬೇಕಾದ್ರೆ ಕೇಳ್ಬೋದು, ಏನ್ ಅಕ್ಕಿ ಕಾಳು ಕೇಳ್ತಾ ಇದೆ. ಅದು ಎಂಡ್ವರೆಗೂ ಬರುವಾಗ ಏನಾಯ್ತು ಗೊತ್ತಾ, ನೋಡಿ 18 ಮಿಲಿಯನ್ ಟ್ರಿಲಿಯನ್ ಆಗ್ಬಿಟ್ಟು ಅವನು ರಾಜ್ಯವನ್ನೇ ಮಾರ್ಕೊಂಡ್ಬಿಟ್ಟ. ಅದೇ ಕಂಪೌಂಡಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಗೊತ್ತೇ ಇರೋದಿಲ್ಲ ನಮ್ಗೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಪವರ್ಫುಲ್. ಹಾಗಾಕೊಂಡು ಇಲ್ಲಿ ನಾನು ಹೇಳ್ತಾ ಇದ್ದು, ಈಗ ನೀವೇನ್ ಮಾಡ್ಬೇಕಂತ, ಈಗ 3000 PV ಇಸ್ ಮ್ಯಾಂಡೇಟರಿ ಆಗ್ತಾ ಇದೆ, ಸ್ಟಾರ್ ಏಜೆಂಟ್, ಡೈಮಂಡ್, ರೂಬಿ ಎಲ್ಲರಿಗೂ. ಅದರಿಂದ ಈಗ ನೀವು ಸ್ಟಾರ್ಟ್ ಮಾಡಿ, 3000 PV ಮಾಡೋದ್ರಿಂದ ಈಗ ಏನ್ ಹೇಳಿದ್ನಲ್ಲ, 6 ಮೆಂಬರ್ಸ್ ಅನ್ನ ನೀವು ಡಿಸಿಷನ್ ತಗೊಳ್ಳಿ. 6 ಜನ ನೀವು ಆರಿಸ್ಕೊಳ್ಳಿ, ಯಾರಿಗೆ ಹಣದ ಅವಶ್ಯಕತೆ ಇದೆ ಅವ್ರು 6 ಜನ ತಗೊಳ್ಳಿ. ಅವಾಗ ನಿಮ್ಮ ಇನ್ಕಮ್ ನೋಡಿ, ಫಸ್ಟ್ 6 ಜನ ನಿಮ್ಮ ಡಿಸ್ಟ್ರಿಬ್ಯೂಟರ್ಶಿಪ್ ಮಾಡ್ತೀರಿ, 3000 PV ಮಾಡಿಸಿ ಅವ್ರಿಗೆ ಡಿಸಿಷನ್ ತಗೊಳ್ಳಿ. ಅವ್ರ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು. ಇನ್ವೆಸ್ಟ್ಮೆಂಟ್ ಮಾಡದೆ ಯಾವ ಬಿಸ್ನೆಸ್ ನಡೆಯುದಿಲ್ಲ ಫ್ರೆಂಡ್ಸ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಇಲ್ಲಿ ಲಕ್ಷ ಗಂಟೆ ಅಲ್ಲ, 10,000 ಸ್ಟಾರ್ಟ್ ಮಾಡಿ. ಓಕೆ, ಆಮೇಲೆ 20 ಕನ್ಸ್ಯೂಮರ್ನ ರೆಡಿ ಮಾಡಿ. ಅವಾಗ ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಒಂದು ಸ್ಟಾರ್ಟಿಂಗ್ ಒಂದು ಏನಾಯ್ತು, ನೀವು 6 ಮೆಂಬರ್ಸ್ ಮಾಡೋದ್ರಿಂದ ನಿಮ್ಮ ಫಸ್ಟ್ ನೀವು PV ಮಾಡೋದ್ರಿಂದ 270, 6 ಮೆಂಬರ್ಸ್ ಮಾಡೋದ್ರಿಂದ 1,530 rupees ಸ್ಟಾರ್ಟ್ ಆಯ್ತು. ನಿಮ್ಮ ಕೆಳಗಡೆ 6 × 6 36 ಜನ ಬಂದಾಗ ನೀವು ಸ್ಟಾರ್ ಏಜೆಂಟ್ ಆಗಿರ್ತೀರಿ. ನಿಮ್ಮ ಇನ್ಕಮ್ 13, ನೀವು SAL ಇದು PV ಅಲ್ಲಿ ಹೇಳ್ತಾ ಇದ್ದೀನಿ, SAL ಜಾಸ್ತಿ ಬರ್ತದೆ. ಓಕೆ,
PV ನಾನು ಹೇಳ್ತಾ ಇದ್ದೀನಿ. PV ಪಾಯಿಂಟ್ ಅಲ್ಲಿ 36 ಜನ ಬಂದಾಗ ನಿಮ್ಮ ಇನ್ಕಮ್ 13,350 ರೂಪಾಯಿ. ಇದು PV ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. SV ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ, 200 ಇಂಟು 6 ಮಾಡಿದಾಗ 216 ಮೆಂಬರ್ಸ್ ಇರ್ತೀರಿ. ನೀವು ಸ್ಟಾರ್ ಡೈಮಂಡ್ ಆಗಿರ್ತೀರ. ಅವಾಗ ನಿಮ್ಮ ಇನ್ಕಮ್ 1,47,140 ಇನ್ಕಮ್ ಬರುತ್ತೆ. ಓಕೆ, ಅವಾಗ ನೋಡಿ. ಆಮೇಲೆ ನೀವು ಫೋರ್ತ್ ಲೆವೆಲ್ ಅಲ್ಲಿ ಹೋದಾಗ ನಿಮ್ಮ ಕೆಳಗಡೆ 1,296 ಜನ ಬರ್ತಾರೆ. 3,000 PV ಮಾಡುವುದು. ನೀವು ಟ್ರಿಪಲ್ ಡೈಮಂಡ್ ಆಗಿರ್ತೀರಿ. ನಿಮ್ಮ ಫಾರಿನ್ ಗಂಡ ಹೆಂಡತಿ ಫಾರಿನ್ ಟೂರ್ಗೆ ನೀವು ಎಲಿಜಿಬಲ್ ಆಗಿ, ಗಂಡ ಹೆಂಡತಿ ಕೂಡಿ ಇಬ್ರು ಕೂಡಿ ಆಗ್ತೀರಿ. ಓಕೆ, ಅವಾಗ ನಿಮ್ಮ ಇನ್ಕಮ್ ಎಷ್ಟಿದೆ ಗೊತ್ತಿಲ್ಲ, 4,70,500. ಇದು PV. ನಾನು SV ಅಲ್ಲಿ ಹೇಳ್ತಾ ಇಲ್ಲ. PV SV ಅಲ್ಲಿ ಅಂದ್ರೆ ನಿಮ್ಗೆ 5 lakhs 6 lakhs ಮೇಲೆ ಬರುತ್ತೆ. ಓಕೆ, ಹಾಗೆ ಇಂಥ ಒಂದು ಕಾಂಪೌಂಡಿಂಗ್, ದಿಸ್ ಇಸ್ ಅ ಕಾಂಪೌಂಡಿಂಗ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕು, ಜಾಯಿನ್ ಮಾಡ್ಬೇಕಾದ್ರೆ IUC ಅಲ್ಲಿ IUC ಅಲ್ಲಿ ಮಾಡಿಸಿ ಅವರಿಗೆ ಸಿಂಪಲ್ಲಿ PV ಮಾಡಿಸಿ. ಸಿಂಪಲ್ಲಿ PV ಮಾಡ್ಲೇಬೇಕು ಕಂಪಲ್ಸರಿ. ಜಾಯಿನ್ ಮಾಡಿಸಬೇಕಾದ್ರೆ 20,000 IOC ಮಾಡಿ 6 ಜನಕ್ಕೆ ಜಾಯಿನ್ ಮಾಡಿಸಿ. 11ನೇ ಜನರೇಷನ್ ನಲ್ಲಿ ಅವ್ರ ಇನ್ಕಮ್ ಎಷ್ಟಿದೆ ಗೊತ್ತಾ? ದಟ್ಸ್ ದ ಕಾಂಪೌಂಡಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಕಾಂಪೌಂಡಿಂಗ್ ಇನ್ಕಮ್ 11ನೇ ಜನರೇಷನ್ ಅವರ ಇನ್ಕಮ್ 18,135 ಲಕ್ಷ. ನೋಡಿ, 18,135 ಅಂದ್ರೆ ಕೋಟಿ. 18,131 ಕೋಟಿ 85 ಲಕ್ಷ 28,000 ರಿಲೀವ್ ಮಾಡ್ಲಿಕ್ಕೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಜನ. ದುಡ್ಡು ಬರುತ್ತೆ ರಿಯೇಕ್ಷನ್. ಇದು ಏನ್ರಿ ಮತ್ತೆ? ಇದು ನಾನಲ್ಲ, ಕಂಪನಿ ಸ್ಲೈಡ್ ಇದು. 10,000 ಮಾಡಿಸಿದವ್ರಿಗೆ ಎಷ್ಟು ಬರುತ್ತೆ ಗೊತ್ತಾ? 10,000 IOC ಮಾಡಿಸಿ ಅವ್ರಿಗೆ ಕೆಳಗಡೆ 6 ಜನಕ್ಕೆ ಸಿಸ್ಟಮ್ 36, 216, 1,000 ಹೀಗೆ. ಅವಾಗ ಏನಾಗುತ್ತೆ, 11 ಜನರೇಷನ್ ಬಂದಾಗ ಅವ್ರ ಇನ್ಕಮ್ ಎಷ್ಟಿರುತ್ತೆ ಗೊತ್ತಾ? 9,069 ಕೋಟಿ 92 ಲಕ್ಷ 64,000. 5,000 IOC ಮಾಡಿಸಿದವ್ರಿಗೆ ಎಷ್ಟು ಗೊತ್ತಾ? 11ನೇ ಜನರೇಷನ್ಗೆ ಇನ್ಕಮ್ ಬರುತ್ತೆ ನೋಡಿ, 4,534 ಕೋಟಿ 96 ಲಕ್ಷ 32,000. ಎಲ್ಲಿದೆ ರೀ ಇನ್ಕಮ್ ನೋಡಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಪವರ್ಫುಲ್ ಇನ್ಕಮ್ ಇದೆ. ಅದರಿಂದ ಜಸ್ಟ್ ಥಿಂಕ್ ಮಾಡಿ. ಈಗ ಏನ್ ಗೊತ್ತುಂಟ, ಒಂದೇ ಲಾಸ್ಟ್ ಮುಗಿಸ್ಬಿಡ್ತೀನಿ. ಈಗ ಏನ್ ಗೊತ್ತುಂಟ, ಈಗ ನಾವು ಕುದುರೆ ಮೇಲೆ ಹತ್ತಿದಾಗ ನಾವು ಕುದುರೆ ಓಡಿಸ್ತೇವೆ, ಕುದುರೆ ನಮ್ಮನ್ನು ಓಡಿಸ್ತೇವೆ. ನಾವು ಕುದುರೆ ಓಡಿಸ್ತೇವಲ್ವಾ? ಎಸ್. ಏನ್ ಮಾಡ್ತೀವಿ? ಟೊಕ 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 ಕುದುರೆ ಹೋಗ್ತಾ ಇರ್ತದೆ, ನಾನು ಹತ್ತಿರ್ತೇವೆ ಅಲ್ವಾ? ಓಕೆ, ಟೊಕ್ 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 ಕುದುರೆ ಹೋಗ್ತಾ ಇರ್ತದೆ. ನಾವೇನ್ ಮಾಡ್ತೀವಿ? ಒಂದು ಹಳ್ಳ ಬರ್ತದೆ, ಜಂಪ್ ಅಂದ್ಗಡೆ ಕುದುರೆ ಜಂಪ್ ಮಾಡ್ತದೆ. ಮತ್ತೆ ಮುಂದೆ ಹೋಗ್ತೀವಿ, ಹಳ್ಳ ಬರ್ತದೆ, ಜಂಪ್ ಅಂದ್ಗಡೆ ಮತ್ತೆ ಜಂಪ್ ಮಾಡ್ತದೆ. ಮತ್ತೆ ಮುಂದೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಳ್ಳ ಬರ್ತವೆ, ಜಂಪ್ ಮಾಡ್ತಾ ಇರ್ತದೆ. ಆಮೇಲೆ ಏನಾಗುತ್ತೆ, ನಮ್ಗೆ ಸ್ವಲ್ಪ ದೂರ ಹೋದ್ಮೇಲೆ ಟಯರ್ಡ್ ಆಗುತ್ತೆ. ನಾವು ಸ್ವಲ್ಪ ರೆಸ್ಟ್ ತಗೊಂತಾ ಇರ್ತೀವಿ, ಸ್ವಲ್ಪ ನಿದ್ದೆ ಮಾಡ್ಕೊಂತ ಕುದುರೆ ಮೇಲೆ ರೆಸ್ಟ್ ತಗೊಂತಾ ಇರ್ತೀವಿ. ಅವಾಗ ಒಂದು ಹಳ್ಳ ಬರುತ್ತೆ, ನಾವು ಓಡಿಸ್ತೇವೆ, ಕುದುರೆ ಹಾರುತ್ತೆ. ಈಗ ಎಷ್ಟೇ ಹಳ್ಳ ಬಂದ್ರು ಕುದುರೆ ಹಾರ್ತಾ ಹೋಗ್ತದೆ. ಕಾರಣ ಏನಂತಂದ್ರೆ ಇಷ್ಟೇ. ಫಸ್ಟ್ ನೀವೇನ್ ಮಾಡ್ತೀರಿ, ಜಸ್ಟ್ ರಿಕ್ರೂಟಿಂಗ್ ಮಾಡಿ, ಮೆಂಬರ್ ರೆಡಿ ಮಾಡಿ, ರಿಕ್ರೂಟಿಂಗ್ ಮಾಡಿ. ಆ ನಂತರ ಟೀಮೇ ನೋಡ್ಕೊಂತದ. ಲೀಡರ್ಸ್ ಬಂದ್ಬಿಡ್ತಾರೆ, ಅವ್ರು ತಗೊಂಡು ಹೋಗ್ತಾ ಇರ್ತಾರೆ ಬಿಸ್ನೆಸ್. ಅದಕ್ಕೆ ನಾನು ಹೇಳ್ತಾ ಇರೋದು, ಅವಾಗ ನೀವು ಕುದುರೆ ಓಡಿಸೋದಿಲ್ಲ, ಕುದುರೆನೇ ನಿಮ್ಗೆ ಓಡಿಸುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಬೇಗ ಬ್ರೌನ್ ಅಂಬಾಸಿಡರ್ ಆಗ್ತಾ ಅಂತ ಹೇಳ್ತಾ ಮತ್ತೆ ಹೊಸ ಒಂದು ಸಬ್ಜೆಕ್ಟ್ ತಗೊಂಡು ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಿಲೇಶ್. ಒನ್ಸ್ ಅಗೇನ್ ಪುನಃ ಎಲ್ರಿಗೂ ರಿಫ್ರೆಶ್ ಆಯ್ತಂತ ಕಾಣ್ತದೆ. ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ತುಂಬಾ ಜನರಿಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಅವರು ಸ್ಕೀಮ್ ಇಟ್ಕೊಂಡು, ಅಥವಾ ಈಗ ನೀವು ಹೇಳಿದ್ರಿ ಜನ ಜಾಬಿಗೆ ಅಂದ್ರೆ ಅದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ, ಅದು ಒಂದು ನಿಮ್ಮ ಭ್ರಮೆ ಅಂತೆ. ನೀವು ಇಂಡಿಪೆಂಡೆಂಟ್ ಆಗೋದು ನಿಮ್ಮ ಭ್ರಮೆ. ನೀವು ಎಷ್ಟು ಖರ್ಚು ಮಾಡ್ತೀರಿ? ಈಗ ಸ್ಟಾರ್ಟಿಂಗ್ ಅಲ್ಲಿ 25,000 ಖರ್ಚಾಗ್ತದೆ. 50,000 ನೀವು ಗ್ರೇಡಿಗೆ ಹೋದಾಗ ನೀವೇನು ಗಾಡಿ ಬಿಟ್ಟು ನೀವು ಏನ್ ಮಾಡ್ತೀರಿ, ಇಲ್ಲ ಬೈಕ್ ಬಿಟ್ಟು ಕಾರಿಗೆ ಹೋಗ್ತೀರಿ. ಆವಾಗ್ಲೂ ಕೂಡ ನಿಮ್ಮ 50,000 ಖರ್ಚಾಗ್ಬಿಡ್ತದೆ. ಅಲ್ಲಿನ ಮೇಲಿನ ಹಂತಕ್ಕೆ ಹೋದಾಗ ಏನಾಗ್ತದೆ, 1 ಲಕ್ಷ ಬರ್ಲಿಕ್ಕೆ ಶುರು ಆಗ್ತದೆ ಸ್ಯಾಲ್ರಿ. ಅವಾಗ ಏನ್ ಮಾಡ್ತೀರಿ, 2 ಬೆಡ್ರೂಮ್ 3 ಬೆಡ್ರೂಮ್ ಮನೆ ಕಟ್ತೀರಿ ನೀವು. ಮತ್ ಪುನಃ ದೊಡ್ಡ ಕಾರಿಗೆ ಹೋಗ್ತೀರಿ. ಪುನಃ ನಿಮ್ದು 1 ಲಕ್ಷ ಅಲ್ಲಿಗೆ ಖಾಲಿ ಆಯ್ತು. ಯಾವಾಗ ನೀವು ಇಂಡಿಪೆಂಡೆಂಟ್ ಆಗೋದು? ತುಂಬಾ ಚೆನ್ನಾಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಯಾಕಂದ್ರೆ ನಮ್ಮ ರಾಬರ್ಟ್ ಕಿಯೋಸಾಕಿ ಅವರು ಪ್ಯಾರಬಲ್ ಆಫ್ ದ ಪೈಪ್ಲೈನ್ ಅಂತ ಈ ಬುಕ್ ಅಲ್ಲಿ ಕ್ಲಿಯರ್ ಕಟ್ ಇದೆ. ನಿಮ್ಗೆ ಈ ಬುಕ್ ಸಿಗ್ತದೆ. ಸರಿಯಾಗಿ ನಿಮ್ಗೆ ಮಾಹಿತಿ, ಯಾರಿಗೆಲ್ಲ ಇನ್ನು
ಜಾಬ್ ಮಾಡ್ತಾ ಇದ್ದೀರಿ, ಅಫ್ಕೋರ್ಸ್ ನಾನು ಹೇಳ್ತೀನಿ ನೀವು ಜಾಬ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಸೆಕ್ಯೂರಿಟಿಗೋಸ್ಕರ ದಿನಕ್ಕೆ 2 ಗಂಟೆ ನೀವು ಇದನ್ನ ಹಾಕಿದ್ದೀರಿ ಆದ್ರೆ ನಿಮ್ಮ ಲೈಫ್ ಅನ್ನ ನೀವು ಚೇಂಜ್ ಮಾಡಬಹುದು ಅಂತ ನಿಲೇಶ್ ಅವ್ರು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ವಂಡರ್ಫುಲ್ ಪ್ರೆಸೆಂಟೇಶನ್ ಒನ್ಸ್ ಅಗೇನ್ ಬೈ ನಿಲೇಶ್. ಅದಕ್ಕೋಸ್ಕರ ಅವ್ರು ನೋಡಿ ಇವತ್ತು ಸಹ ಪೈಪ್ ಲೈನ್ ಹಾಕ್ತಾನೆ ಇದ್ದಾರೆ. ಒಂದು ಪೈಪ್ ಲೈನ್ ಹಾಕಿದ್ರೆ ಅದರಲ್ಲಿ ಎಷ್ಟು ನೀರ್ ಬರ್ಬೋದು. ಇವತ್ತು ನೋಡಿ ನಮ್ದು ಖಾರ ಪುಡಿ ಅದೇ ಪೈಪ್ ಲೈನ್ ಅಲ್ಲಿ ಬರ್ಬೇಕು, ಆ ಖಾರ ಪುಡಿ ಕೂಡ. ಅಥವಾ ಇವತ್ತು ನಿಮ್ಗೆ ಟರ್ಮರಿಕ್ ಪೌಡರ್ ಬಂದಿದೆ, ಅದ್ರಲ್ಲೇ ಬರ್ತದಲ್ಲ. ಸೊ ಈಗ ನೆಕ್ಸ್ಟ್ ನಿಮ್ಗೆ ರೊಸೆಲ್ ಬಂತು, ಅದರಲ್ಲೇ ಬರ್ತದೆ. ಕೊಂಬುಚ ಅದ್ರಲ್ಲಿ ಎಲ್ಲಾ ಪೈಪ್ ಲೈನ್ ನೀವು ಒಂದ್ಸಲ ಹಾಕಿದ್ರೆ ಆಯ್ತು ಅಷ್ಟೇ, ಅದು ವರ್ಕ್ ಆಗ್ತಾ ಹೋಗ್ತಾ ಇದೆ. ಸೊ ಒಂದು ಒಳ್ಳೆ ಎಕ್ಸಾಂಪಲ್ ಒಟ್ಟಿಗೆ ಅವ್ರು ಕೊಟ್ಟಿದ್ದಾರೆ. ಸೊ ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಷನ್. ಅವರಿಗೆ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ನಿಲೇಶ್, ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು. ಓಕೆ, ಯಾರಾದ್ರೂ ಪ್ಯಾರಬಲ್ ಪೈಪ್ ಲೈನ್ ಬಗ್ಗೆ ಏನಾದ್ರೂ ಕೇಳಿಕ್ಕಿದ್ರೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಪುನಃ ನೀವು ಮಾತಾಡ್ಬೋದು, ಕೇಳ್ಬೋದು. ಸೊ ನಿಮ್ಗೆ ಏನಾದ್ರು ಇಲ್ಲ ಅಂದ್ರೆ ನೀವು ಬುಕ್ ತಗೊಂಡು ಓದಿ, ಇನ್ನು ಅದರಲ್ಲಿ ಇನ್ ಕ್ಲಿಯರ್ ಕಟ್ ಮೆಸೇಜ್ ಇದೆ. ಸಿಂಪಲ್ ಥಿಂಗ್ಸ್, ಎಷ್ಟು ಪೈಪ್ ಲೈನ್ ಹಾಕ್ತೀರಿ ಅಷ್ಟು ಬೆಳೀತಾ ಹೋಗ್ತಾ ಇರ್ತದೆ. ಹಾಗಾಗಿ ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಲೇಶ್. ಏನಾದ್ರು ಕೇಳಿಕ್ಕಿದೆ ಯಾರಾದ್ರೂ? ಓಕೆ, ಯಾರಾದ್ರೂ ಕೇಳಿಕ್ಕಿಲ್ಲ, ಎಲ್ಲಿಗೂ ಕಂಪ್ಲೀಟ್ ಅರ್ಥ ಆಗಿದೆ ನಿಲೇಶ್. ಥ್ಯಾಂಕ್ ಯು Yes, ವೆರಿ sir. ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ಬೆಸ್ಟ್ ನಿಲೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಓಕೆ, ಕ್ಲೋಸ್ ಮಾಡೋಣ. ಯು. ಎಸ್. ಓಕೆ.